ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ 2015ರಲ್ಲಿ ರಿಲೀಸ್ ಆಗಿದ್ದ ಒಂದು ಸೂಪರ್ ಆದ ಅಡ್ವೆಂಚರಸ್ ಮೂವಿ ಜರ್ನಿ ಟು ದಿ ಫಾರ್ಬಿಡನ್ ವ್ಯಾಲಿ ಅನ್ನೋ ಒಂದು ಚೈನೀಸ್ ಮೂವಿಯನ್ನೇ ತಂದಿದ್ದೀನಿ. ಏನು ಇಲ್ಲ, ಒಂದು 5 ಜನರು ಚಿಕ್ಕ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಫ್ಲೈಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರಿಂದ ಚೈನಾದಲ್ಲಿ ತಡೆ ಹಿಡಿಯಲಾಗಿರುವ ಅಂದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾವಾದ ಒಂದು ಬೆಟ್ಟದ ಸೈಡ್ ಅಲ್ಲಿ ಬಂದು ಆ ಫ್ಲೈಟ್ ಬಂದು ಬಿದ್ದೋಗುತ್ತೆ. ಆದ್ರೂ ಒಳಗಡೆ ಇದ್ದವರು ಎಲ್ಲರೂ ತಪ್ಪಿಸ್ಕೊತಾರೆ. ಬಟ್ ಅದು ರೆಸ್ಟ್ರಿಕ್ಟೆಡ್ ಏರಿಯಾ ಅನ್ನೋದ್ರಿಂದ ಆ ಜಾಗಕ್ಕೆ ಯಾರುವೇ ಹೋಗಿದ್ದೂ ಇಲ್ಲ. ಅದನ್ನು ದಾಟಿ ಹೋದವರು ಹೊರಗಡೆ ಜೀವಂತವಾಗಿ ಬಂದಿದ್ದೂ ಇಲ್ಲ. ಅದು ಮಾತ್ರ ಇಲ್ಲ, ಬೆಟ್ಟದಲ್ಲಿ ಇವು ಎಲ್ಲವನ್ನು ದಾಟಿ ವಿಚಿತ್ರವಾದ ಒಂದು ಕ್ರಿಯೇಚರ್ ಮಾನ್ಸ್ಟರ್ ಬೇರೆ ಇರುತ್ತೆ. ಅದರ ಹತ್ರದಿಂದ ಈ ಟೀಮ್ ತಪ್ಪಿಸ್ಕೊಂಡು ಬಂದ್ರೋ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ನಮಗೆ ಹೇಳಿರುವ ಮೂವಿನೇ ಇದು. ಸರಿ, ಓಕೆ, ಹಾಗೆ ಮೂವಿಯನ್ನು ನೋಡೋಣ. ನೋಡೋಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಓಪನಿಂಗ್ ಸೀನ್ ನಲ್ಲಿ ಚೈನಾದಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಡಾರ್ಕ್ ಆದ ಫಾರೆಸ್ಟ್ ಅನ್ನ ತೋರಿಸ್ತಾರೆ. ಅದರಲ್ಲೂ ಆ ಕಾಡಿನಲ್ಲಿ ಕೆಲವೊಂದು ಜಾಗಗಳಲ್ಲಿ ತುಂಬಾನೇ ಹನಿ ಬೀಳ್ತಿರುತ್ತೆ, ಕ್ಲೌಡಿ ಆಗಿರುತ್ತೆ. ಅದು ಮಾತ್ರ ಇಲ್ಲ, ಈ ಜಾಗದಲ್ಲಿ ಡಿಫ್ರೆಂಟ್ ಆದ ವಿಚಿತ್ರವಾದ ಒಂದು ಕ್ರಿಯೇಚರ್ ಇರ್ತಾ ಇದೆ ಅಂತ ಒಂದು ವಿಚಿತ್ರವಾದ ಕಥೆನೂ ಉಂಟು. ಅದನ್ನ ತುಂಬಾ ಜನರು ನಂಬ್ತಿದ್ದಾರೆ, ಇನ್ನ ತುಂಬಾ ಜನರು ಅದನ್ನ ನಂಬೋದೇ ಇಲ್ಲ. ಸೊ ಅಂತಹದೊಂದು ಕಥೆಯನ್ನ ನಮಗೆ ಹೇಳ್ಬಿಟ್ಟು ಇವಾಗ ಹಾಗೆ ಆ ಕಾಡಿನ ಒಳಗಡೆ ಇಬ್ಬರನ್ನ ನಮಗೆ ತೋರಿಸ್ತಾರೆ. ಇವರಿಬ್ಬರು ತಂದೆ ಮತ್ತೆ ಮಗ ಆ ಕಾಡಿನಲ್ಲಿ ಬೇಟೆ ಆಡೋದಕ್ಕಾಗಿ ಒಳಗಡೆ ಹೋಗ್ತಿದ್ದಾರೆ. ಏನನ್ನಾದ್ರೂ ಬೇಟೆ ಆಡಿ ಚೆನ್ನಾಗಿ ನೋಡ ಅಂತ ಇಬ್ಬರು ಮಾತಾಡಿ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವರ ಮುಂದೆ ದೂರದಲ್ಲಿ ಏನೋ ಒಂದು ನಿಂತಿರೋ ರೀತಿ ಕಾಣುತ್ತೆ. ಏನದು ಅಂತ ನೋಡಿ ತಂದೆ ಮಗ ಇಬ್ಬರು ಶಾಕ್ ಆಗ್ತಾರೆ. ಯಾಕೆ ಅಂದ್ರೆ ಅದು ನೋಡೋದಕ್ಕೆ ಕರಡಿ ತರಾನೇ ಇದೆ, ಆದ್ರೆ ದೊಡ್ಡದಾಗಿರ್ತಿದೆ ಮತ್ತೆ ಜುಟ್ ಬೇರೆ ಜಾಸ್ತಿ ಬೆಳ್ಕೊಂಡಿದೆ ಅದಕ್ಕೆ. ಸೊ ಅದಕ್ಕೆ ಹುಡುಗ, ಯಾರೋದು ಅಲ್ಲಿ ಇರ್ತಾ ಇರೋದು ನಮ್ಮ ರೀತಿನೇ ಹಂಟರ್ಸ್, ಬೇಗ ಮಾತಾಡಿ ಇಲ್ಲಾಂದ್ರೆ ಆ ಜಾಗಕ್ಕೆ ನಾವು ಬಾಣವನ್ನ ಬಿಡ್ತೀವಿ ಅಂತ ಹುಡುಗ ಮಾತಾಡಿ ಅದೇ ರೀತಿ ಆ ಜಾಗಕ್ಕೆ ಬಾಣವನ್ನ ಬಿಡ್ತಾನೆ. ಅಷ್ಟೇ ಆ ವಿಚಿತ್ರವಾದ ಕ್ರಿಯೇಚರ್ ಇವ್ರಗಳ ಕಡೆ ಹಾಗೆ ಜೋರಾಗಿ ಕಿರ್ಚಿ ಓಡಿ ಬರುತ್ತೆ. ಅದನ್ನು ನೋಡಿ ಇಬ್ಬರಿಗೆ ತುಂಬಾನೇ ಗಾಬರಿಯಾಗಿ ಅಯ್ಯೋಯ್ಯೋ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾರೆ. ಹಿಂದೆ ಬೇರೆ ಅದು ಭಯಂಕರವಾಗಿ ಚೇಸ್ ಮಾಡಿ ಬರ್ತಿರುತ್ತೆ. ಆದ್ರಿಂದ ತಂದೆ ಮತ್ತೆ ಮಗ ಸೆಪರೇಟ್ ಆಗ್ಬಿಡ್ತಾರೆ. ಮಗ ಮೇಲಕ್ಕೆ ಓಡೋಗ್ತಾನೆ, ಆದ್ರೆ ತಂದೆ ಕೆಳಗಡೆ ಇರುವ ಗುಹೆ ಪಕ್ಕದಲ್ಲಿ ನಿಲ್ತಾರೆ. ಆ ಕ್ರಿಯೇಚರ್ ಇವಾಗ ಹತ್ರ ಬರುವ ಸದ್ದು ಕೇಳಿದ ತಕ್ಷಣ ಮಗ ಮೇಲಿಂದ ಹೇಗೋ ಜಂಪ್ ಮಾಡಿ ಕೆಳಗಡೆ ಬಿದ್ದೋಗ್ತಾನೆ. ತಂದೆ ಆ ಜಾಗಕ್ಕೆ ಬಂದು ಮಗನನ್ನ ಎಳ್ಕೊತಾರೆ. ಆವಾಗ ಆ ಕ್ರಿಯೇಚರ್ ಇವುಗಳನ್ನ ಸುತ್ತ ಜೋರಾಗಿ ಕಿರ್ಚ್ಕೊಳ್ಳುವ ಸದ್ದು ಮಾತ್ರ ಕೇಳ್ತಿರುತ್ತೆ. ಇವುಗಳು ಅದನ್ನ ಕೇಳಿ ತುಂಬಾನೇ ಹೆದರ್ಕೊತಿರ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಚೈನಾ ಸಿಟಿ. ಇಲ್ಲಿ ಒಬ್ಬ ಹುಡುಗನನ್ನ ನಮಗೆ ತೋರಿಸ್ತಾರೆ. ಇವನ ಹೆಸರು ಜಿಯೋ. ಆ ಹುಡುಗ ಅವನ ರೂಮ್ ಅಲ್ಲಿ ಕೂತು ಆಟ ಆಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಅವನ ತಂದೆ ಬರ್ತಾರೆ. ಇವರು ಚೈನಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಆ ರೀತಿ ಬಿಸ್ನೆಸ್ ಮ್ಯಾನ್ ಆಗಿ ಇರಬೇಕಾದ್ರೆ ಇವರಿಗೆ ಏನು ಪ್ರಾಬ್ಲಮ್ ಇರಬಹುದು, ಮನೇಲಿ ಸರಿಯಾಗಿ ಟೈಮ್ ಅನ್ನು ಸ್ಪೆಂಡ್ ಮಾಡೋಕೆ ಆಗಲ್ಲ ಅಲ್ವಾ. ಅದರಲ್ಲೂ 1 ವರ್ಷದ ಹಿಂದೆನೆ ಇವರ ಹೆಂಡತಿ ಬೇರೆ ತೀರೋಗ್ಬಿಟ್ಟಿದ್ದಾರೆ. ಆಮೇಲಿಂದ ಅವರ ಮಗನನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾ ಇರುವುದು ಈ ತಂದೆನೆ. ಇವಾಗ ಕೂಡ ಅವರ ಮಗನ ಹತ್ರ ಬಂದು, ನಿನಗೆ ಮನೇಲೆ ಇದ್ದು ಇಂಗ್ಲಿಷ್ ಟ್ಯೂಷನ್ ಅನ್ನ ತಗೊಳ್ಳೋದಕ್ಕಾಗಿ ಒಬ್ಬರು ಟೀಚರ್ ಅನ್ನ ಹೈರ್ ಮಾಡ್ತಾ ಇದ್ದೀನಿಪ್ಪ ಅಂತ ತಂದೆ ಹೇಳ್ತಿರ್ತಾರೆ. ಆದ್ರೆ ಹುಡುಗನನ್ನು ನೋಡ್ಬೇಕಾದ್ರೆ ಸರಿಯಾಗಿ ಮಾತೇ ಆಡ್ತಿಲ್ಲ. ಇವೆಲ್ಲ ಏನಕ್ಕಾಗಿಯಪ್ಪ, ನನ್ನನ್ನು ಸಮಾಧಾನ ಮಾಡೋದಕ್ಕಾಗ? ಇವೆಲ್ಲ ನನಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಅದೇ ಸಮಯದಲ್ಲಿ ಕೆಳಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಬಂದಿರ್ತಾರೆ. ಏನು ಅಂದ್ರೆ ಈ ಬಿಸ್ನೆಸ್ ಮ್ಯಾನ್ ಒಂದು ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಅವರ ಮಗನಿಗೆ ಇಂಗ್ಲಿಷ್ ಕ್ಲಾಸ್ ಅನ್ನ ಮನೆಯಲ್ಲೇ ಕಂಡಕ್ಟ್ ಮಾಡೋ ರೀತಿ. ಸೊ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದಕ್ಕಾಗಿ ನಮ್ಮ ಹೀರೋಯಿನ್ ಇವಾಗ ಅವರ ಮನೆಗೆ ಬಂದಿರ್ತಾರೆ. ಸೊ ಇವ್ರುಗಳು ಏನನ್ನ ಮಾತಾಡ್ಕೋತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕಾಗಿ ಹುಡುಗ ಅಲ್ಲೇನೆ ಹೌಸ್ಕೊಂಡು ಕೇಳಿಸ್ಕೊತಿರ್ತಾನೆ. ಅದೇ ತರ ಬಿಸ್ನೆಸ್ ಮ್ಯಾನ್ ನಮ್ಮ ಹೀರೋಯಿನ್ ಹತ್ರ, ಈ ರೀತಿ ನೀವು ನನ್ನ ಮಗನಿಗೆ ಇಂಗ್ಲಿಷ್ ಕ್ಲಾಸ್ ಅನ್ನ ಫುಲ್ ಡೇ ತಗೋಬೇಕು, ಅವನ ಜೊತೆಗೇನೆ ಇದ್ದು ನೀವು ಟೀಚ್ ಮಾಡ್ತಾನೆ ಇರಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಏನಲ್ಲ ಸರ್ ನೀವು ಹೇಳ್ತಾ ಇದ್ದೀರಾ, ಇಂಗ್ಲಿಷ್ ಕ್ಲಾಸ್ ಅನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಸಾಕು ಸರ್. ಹೌದು ಮೇಡಮ್, ನೀವು ಹೇಳೋದು ಸರಿನೇ, ಆದ್ರೆ ನನ್ನ ಹೆಂಡತಿ ತೀರೋದ್ ಮೇಲಿಂದ ನನ್ನ ಮಗ ಲೋನ್ಲಿನೆಸ್ ಅನ್ನ ಫೀಲ್ ಮಾಡ್ತಿದ್ದಾನೆ. ಆದ್ರಿಂದ ಅವನ ಜೊತೆ ಯಾರಾದ್ರೂ ಇರ್ಲೇಬೇಕು ಯಾವಾಗ್ಲೂ ಅನ್ನೋ ರೀತಿ ಅವನು ಫೀಲ್ ಮಾಡ್ತಿದ್ದಾನೆ. ಆದ್ರಿಂದ ನೀವು ಅವನಿಗೆ ಯಾವಾಗ್ಲೂ ಫುಲ್ ಟೈಮ್ ಕ್ಲಾಸ್ ಅನ್ನ ತಗೋಬೇಕು. ಅದ್ರಲ್ಲೂ ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ ನನ್ನ ಹೊಸ ಬಿಸ್ನೆಸ್ ಅನ್ನ ಪಕ್ಕದಲ್ಲಿ ಇರುವ ಸಿಟಿಗೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಆದ್ರಿಂದ ನೀವು ನನ್ನ ಮಗನನ್ನ ಕರ್ಕೊಂಡು ನಾಳೆನೆ ಆ ಸಿಟಿಗೆ ಹೊರಡಬೇಕಾಗಿರುತ್ತೆ. ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇರ್ತಾ ಇದೆ, ಸೊ ಅದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ನಂತರ ನಾನು ಆ ಸಿಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಬಾಸ್ ಅವರ ಮಗನನ್ನ ಕರೀತಾರೆ. ಆದ್ರೆ ಮಗ ಬರೋನು ತಪ್ಪಾಗಿ ಇಂಗ್ಲಿಷ್ ಅನ್ನ ಮಾತಾಡಿ ಬರ್ತಾನೆ. ಇದನ್ನು ನೋಡಿದ ಹೀರೋಯಿನ್, ಸರಿ ಓಕೆ, ಈ ಹುಡುಗನಿಗೆ ಹೇಳ್ಕೊಡೋದಕ್ಕೆ ನಮಗೆ ತುಂಬಾನೇ ಟೈಮ್ ಆಗುತ್ತೆ ಅನ್ಸುತ್ತೆ, ಪರವಾಗಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಆ ಹುಡುಗನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಆದ್ರೆ ಆ ಚಿಕ್ಕ ಹುಡುಗನಿಗೆ ನಮ್ಮ ಹೀರೋಯಿನ್ ಅನ್ನ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಕೋಪ ಮಾಡಿ ಒಂದು ರೂಮ್ ಒಳಗಡೆ ಹೋಗಿ ಡೋರ್ ಅನ್ನು ಡಮ್ ಅಂತ ಕ್ಲೋಸ್ ಮಾಡ್ಕೋತಾನೆ. ಸೊ ಇದನ್ನ ನೋಡಿದ ಬಿಸ್ನೆಸ್ ಮ್ಯಾನ್, ನೀವೇನು ತಪ್ಪು ತಿಳ್ಕೊಬೇಡಿ ಮೇಡಮ್, ತುಂಬಾ ದಿನದಿಂದ ಲೋನ್ಲಿ ಆಗಿ ಇರ್ತಾ ಇದ್ನಲ್ಲ, ಅದರಿಂದ ಒಂದು ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಚೇಚೆ ಅದೆಲ್ಲ ಏನು ಇಲ್ಲ ಸರ್, ಚಿಕ್ಕ ಹುಡುಗ ತಾನೆ, ಎಲ್ಲ ಸರಿ ಹೋಗುತ್ತೆ, ಅವೆಲ್ಲ ಏನು ಇಲ್ಲ ಬಿಡಿ ಅಂತ ಹೇಳ್ತಾರೆ ಹೀರೋಯಿನ್. ಇವಾಗ ನೆಕ್ಸ್ಟ್ ದಿನಾನೇ ನಮ್ಮ ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗ ಹೊಸ ಸಿಟಿಗೆ ಹೋಗ್ಬೇಕಾಗಿರುತ್ತೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ಇನ್ನೊಬ್ಬರನ್ನ ನಮಗೆ ತೋರಿಸ್ತಾರೆ. ಇವನು ಕಾಡಿನ ಒಳಗಡೆ ಇಲ್ಲಿಗಲ್ ಆಗಿ ಬೇಟೆಯನ್ನ ಆಡೋನು. ಅದ್ರಲ್ಲಿ ಇವಾಗ ಇವನು ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇವನು ತುಂಬಾ ಅನಿಮಲ್ಸ್ ಗಳನ್ನ ಬೇಟೆ ಆಡಿರ್ತಾನೆ ಅಲ್ವಾ. ಅದರ ಚರ್ಮ, ಅದರ ದಂತ, ಅಂದ್ರೆ
ಅಂದ್ರೆ ಏನನ್ನೆಲ್ಲ ಬೇಟೆ ಆಡಬಾರ್ದು ಅಂತ ಅನಿಮಲ್ಸ್ ನೆಲ್ಲ ಬೇಟೆ ಆಡಿ ಈ ರೀತಿಯ ಸೀಕ್ರೆಟ್ ಆದ ಮಾರ್ಕೆಟ್ ಪ್ಲೇಸ್ ಗೆ ಬಂದು ಎಲ್ಲವನ್ನು ಮಾರಿ ಬಿಡ್ತಾನೆ. ಇವಾಗ ಕೂಡ ಏನನ್ನು ಬೇಟೆ ಆಡಿದಾನೆ, ಅದನ್ನ ತಂದು ಇವಾಗ ಮಾರೋದಕ್ಕಾಗಿ ಒಂದು ಕ್ಲೈಂಟ್ ಅನ್ನು ಹುಡುಕ್ತಿದ್ದಾನೆ. ಇವಾಗ ಅದೇ ರೀತಿ ಅದನ್ನ ಮಾರಿ ಬಿಟ್ಟು ಆ ಕ್ಲೈಂಟ್ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ಈ ತರ ಒಂದು ವಿಚಿತ್ರವಾದ ಕ್ರಿಯೇಚರ್ ಬಗ್ಗೆ ನಮಗೆ ವಿಷಯ ಗೊತ್ತಾಗ್ಲಿಕ್ಕೆ ಬಂತು, ಅದು ಆ ಕಾಡಿನ ಒಳಗಡೆನೆ ಇರ್ತಿದ್ಯಂತೆ. ಸೊ ನಾವು ಅದನ್ನೇ ನೆಕ್ಸ್ಟ್ ಬೇಟೆ ಆಡೋದಕ್ಕೆ ಹೋಗ್ತಿದೀವಿ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿದ ಕ್ಲೈಂಟ್, ಏನ್ರಪ್ಪ ನೀವು ಹೇಳ್ತಾ ಇದ್ದೀರಾ, ಆ ರೀತಿ ಒಂದು ವಿಚಿತ್ರವಾದ ಜಂತುನೇ ಇಲ್ವಂತಲ್ಲ, ಇವು ಎಲ್ಲವೂ ಜಸ್ಟ್ ಒಂದು ಮಿತ್ತು ಕಣ್ರಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಈ ಬೇಟೆಗಾರ ಎವಿಡೆನ್ಸ್ ಗಾಗಿ ತುಂಬಾ ವಿಷಯಗಳನ್ನ ತಂದಿರ್ತಾನೆ ಅನ್ಸುತ್ತೆ. ಅವನ್ನೆಲ್ಲ ಕ್ಲೈಂಟ್ ಹತ್ರ ಕೊಟ್ಟು, ಇಲ್ಲಿ ನೋಡಿ ಸರ್, ಇವಾಗ ಪ್ರೂವ್ ಆಗ್ತಾ ಇದೆಯಾ, ನಾನು ಕಾಡಿನ ಒಳಗಡೆ ಬೇಟೆ ಆಡ್ಬೇಕು ಅಂತ ಹೋದಾಗ ಈ ರೀತಿಯ ಒಂದು ದೊಡ್ಡ ಕೂದಲು ನನಗೆ ಸಿಕ್ತು. ಸೊ ಇದು ಖಂಡಿತ ಕ್ರಿಯೇಚರ್ ದಾಗೆ ಇರಬೇಕು. ಅದು ಮಾತ್ರ ಇಲ್ಲ, ಅಲ್ಲಿರುವ ಲೋಕಲ್ ಪೀಪಲ್ಸ್ ಎಲ್ಲ ಈ ರೀತಿಯ ಒಂದು ಕ್ರಿಯೇಚರ್ ಅನ್ನ ನೋಡಿದ್ದಾಗಿ ಹೇಳಿದ್ರು. ಸೊ ಅದನ್ನ ಬೇಟೆ ಆಡೋದಕ್ಕಾಗಿ ಮತ್ತೆ ನಾವು ಆ ಕಾಡಿನ ಒಳಗಡೆ ಹೋಗ್ತಿದೀವಿ, ನಿಮಗೆ ಬೇಕು ಅಂದ್ರೆ ಹೇಳಿ, ನಾವು ಡೀಲಿಂಗ್ ಅನ್ನ ಹಾಕೊಳ್ಳೋಣ, ಇಲ್ಲಾಂದ್ರೆ ಬೇಡ ಬಿಡಿ, ಹೊಸ ಕ್ಲೈಂಟ್ ಅನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ ತಕ್ಷಣ ಆ ಕ್ಲೈಂಟ್, ಓ ಹೌದಾ, ಹಾಗಾದ್ರೆ ಆ ಕ್ರಿಯೇಚರ್ ಅನ್ನ ಜೀವಂತವಾಗಿ ಹಿಡಿದು ನನ್ನ ಹತ್ರ ತಂದು ಕೊಡಿ, ನಾನು ನಿಮಗೆ $2 ಮಿಲಿಯನ್ ಅನ್ನ ಕೊಡ್ತೀನಿ ಅನ್ನೋ ರೀತಿ ಹೇಳ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಏರ್ಪೋರ್ಟ್ ಅಲ್ಲಿ ಆ ಚಿಕ್ಕ ಹುಡುಗನ ಜೊತೆ ನಿಂತಿರ್ತಾರೆ. ನಿನ್ನೆನೆ ಆ ಹುಡುಗ ನಮ್ಮ ಹೀರೋಯಿನ್ ಅನ್ನ ಸರಿಯಾಗಿ ಕೇರೆ ಮಾಡಿರಲ್ಲ ಅಲ್ವಾ, ಅದೇ ರೀತಿನೇ ಇವತ್ತು ಕೂಡ ನಮ್ಮ ಹೀರೋಯಿನ್ ಅನ್ನ ಕೇರೆ ಮಾಡ್ತಿಲ್ಲ. ನಂತರ ಅದೇ ರೀತಿ ಒಂದು ಚಿಕ್ಕ ಫ್ಲೈಟ್ ಗೆ ಹತ್ಕೋತಾರೆ. ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾರೆ ಅಲ್ವಾ, Z ಫ್ಲೈಟ್ ಅಂತ ಒಂದು ಚಿಕ್ಕ ಫ್ಲೈಟ್ ಅಲ್ಲಿ ಹತ್ಕೋತಾರೆ. ಅದು ಮಾತ್ರ ಇಲ್ಲ, ಆ ಚಿಕ್ಕ ಹುಡುಗ ಯಾವಾಗಲೂ ಸೈಲೆಂಟ್ ಆಗಿ ಇರ್ತಿದ್ದಾನೆ ಅಲ್ಲ. ಸೊ ನಮ್ಮ ಹೀರೋಯಿನ್ ಅವನ ಜೊತೆ ಹಾಗೆ ನೈಸ್ ಆಗಿ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ. ತಮ್ಮ, ಇದಕ್ಕೂ ಮುಂಚೆ ನೀನು ಫ್ಲೈಟ್ ಅಲ್ಲೆಲ್ಲ ಹೋಗಿದೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಫ್ಲೈಟ್ ಅಲ್ಲಿ ತಾನೆ, ಇದಕ್ಕೂ ಮುಂಚೆ ತುಂಬಾ ಸಲ ನಾನು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಯಾಕೆ ಡ್ರೈವಿಂಗ್ ಕೂಡ ಮಾಡಿದ್ದೀನಿ, ನನ್ನ ವಿಡಿಯೋ ಗೇಮ್ ಅಲ್ಲಿ ಆ ರೀತಿಯ ತುಂಬಾ ಗೇಮ್ಸ್ ಎಲ್ಲ ಇರ್ತಿದೆ ಅನ್ನೋ ರೀತಿ ಹೇಳ್ತಾನೆ ಹುಡುಗ. ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ನಗಾಡ್ತಾಳೆ. ಆ ಸಮಯದಲ್ಲಿ ಆ ಚಿಕ್ಕ ಫ್ಲೈಟ್ ಅಲ್ಲಿ ಇನ್ನ ಇಬ್ಬರು ಮೂವರು ಹತ್ಕೋತಾರೆ. ಅದರಲ್ಲಿ ಇಲ್ಲಿ ಕನ್ನಡಕ ಹಾಕೊಂಡಿದ್ದಾನಲ್ಲ, ಅಷ್ಟೇ ಅವನಿಗೆ ನಮ್ಮ ಹೀರೋಯಿನ್ ಅನ್ನು ನೋಡಿದ ತಕ್ಷಣ ತುಂಬಾನೇ ಇಷ್ಟವಾಗ್ಬಿಡ್ತು ಅನ್ಸುತ್ತೆ. ಸದ್ಯ ಈ ಫ್ಲೈಟ್ ಅಲ್ಲಿ ನಮಗೆ ಕಂಪನಿ ಕೊಡೋದಕ್ಕೆ ಒಬ್ಬಳು ಬರ್ತಿದ್ದಾಳೆ ಅನ್ನೋ ರೀತಿ ಅವನ ಮನಸ್ಸೊಳಗಡೆ ಫೀಲ್ ಮಾಡ್ಕೊಂಡು ಹಾಗೆ ನಮ್ಮ ಹೀರೋಯಿನ್ ಜೊತೆ ಮಾತಾಡಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನನ್ನ ಕೇರೆ ಮಾಡ್ತಿಲ್ಲ, ಹಾಗೆ ಚಿಕ್ಕ ಹುಡುಗನ ಜೊತೆ ಮಾತಾಡ್ತಿರ್ತಾಳೆ. ಇಲ್ಲಿ ನೋಡು ತಮ್ಮ, ನೀನು ಟ್ರಾವೆಲ್ ಮಾಡೋ ಸಮಯವನ್ನ ನೀನು ವೇಸ್ಟ್ ಮಾಡ್ಕೋಬೇಡ, ಇವಾಗ ಗ್ರಾಮರ್ ಬುಕ್ ಅನ್ನು ತಗೊಂಡು ಗ್ರಾಮರ್ ಅನ್ನ ಕಲ್ತ್ಕೋ ಅನ್ನೋ ರೀತಿ ಹುಡುಗನಿಗೆ ಅಡ್ವೈಸ್ ಮಾಡಿ ಬರ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ಆ ಅಪಾಯವಾದ ಬೆಟ್ಟದ ಪಕ್ಕದಲ್ಲಿ ಇರ್ತಾ ಇರುವ ವಿಲೇಜಸ್ ಅನ್ನೇ ನಮಗೆ ತೋರಿಸ್ತಾರೆ. ಅಲ್ಲಿಗೆ ಪೊಲೀಸಸ್ ಬಂದು ವಿಚಾರಣೆ ಮಾಡ್ತಿರ್ತಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ತಂದೆ ಮತ್ತೆ ಮಗ ಬೇಟೆ ಆಡೋದಕ್ಕೆ ಹೋಗಿದ್ರಲ್ವಾ ಕಾಡಿನ ಒಳಗಡೆ, ಯಾವ್ದೋ ಒಂದು ಮೃಗವನ್ನ ನೋಡಿ ಕೂಡ ತುಂಬಾನೇ ಹೆದರ್ಕೊಂಡಿರ್ತಾರಲ್ಲ. ಸೊ ಅದ್ರ ಬಗ್ಗೆನೆ ಅವ್ರಗಳ ಹತ್ರ ವಿಚಾರಿಸ್ತಿರ್ತಾರೆ ಪೊಲೀಸ್ ಆಫೀಸರ್. ನೀವು ಏನನ್ನ ನೋಡಿದ್ರಿ ಹೇಳಿ ಅಂತ ಕೇಳ್ಬೇಕಾದ್ರೆ, ಅದ ಸರ್, ಅದು ಕರಡಿ ರೀತಿ ತುಂಬಾ ದೊಡ್ಡದಾಗಿರ್ತಿತ್ತು ಸರ್, ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂತು, ನಾವು ಹೇಗೋ ಅದರ ಹತ್ರ ಇಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ವಿ ಅಂತ ಹೇಳ್ಬೇಕಾದ್ರೆ, ಸರಿ ನೀವು ಏನಕ್ಕಾಗಿ ಆ ಕಾಡಿನ ಒಳಗಡೆ ಹೋದ್ರಿ ಸರ್, ಅದು ಏನು ಅಂದ್ರೆ ನನ್ನ ಮಗನಿಗೆ ಈ ಕಾಡಿನ ಹಂದಿ ಅಂದ್ರೆ ತುಂಬಾನೇ ಇಷ್ಟ, ಸೊ ಅವುಗಳನ್ನ ಹೇಗೆ ಬೇಟೆ ಆಡೋದು ಅನ್ನೋದನ್ನ ಹೇಳ್ಕೊಡೋದಕ್ಕಾಗಿ ಸರ್ ನಾವು ಕಾಡಿನ ಒಳಗಡೆ ಹೋಗಿದ್ದು ಅಂತ ಏನೇನೋ ಹೇಳಿ ತಂದೆ ಮೇಂಟೈನ್ ಮಾಡ್ಕೋತಾರೆ. ಅದನ್ನ ಕೇಳಿ ಪೊಲೀಸ್ ಆಫೀಸರ್ ಅಲ್ಲಿಂದ ಬಂದ್ಬಿಡ್ತಾರೆ. ಈ ಕಡೆ ಫ್ಲೈಟ್ ಅಲ್ಲಿ ಬರ್ತಾ ಇರುವ ನಮ್ಮ ಹೀರೋಯಿನ್ ಈ ಚಿಕ್ಕ ಹುಡುಗನನ್ನ ಸುಮ್ನೆ ನಾವು ಬಿಡಬಾರ್ದು, ಅವನ ಜೊತೆ ಏನಾದ್ರೂ ಮಾತಾಡಿ ಬರೋಣ ಅಂತ ಯೋಚನೆ ಮಾಡಿ, ಲೋ ತಮ್ಮ, ನಿನ್ನ ಕತ್ತಲ್ಲಿ ಒಂದು ಚೈನ್ ಅನ್ನ ಹಾಕೊಂಡಿದ್ಯಲ್ಲ, ಅದು ಏನದು ಚೈನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಹುಡುಗ, ಇಲ್ಲಿ ನೋಡಿ ಮೇಡಮ್, ಇದ್ರ ಬಗ್ಗೆ ಎಲ್ಲ ನೀವು ಮಾತಾಡಬೇಡಿ, ನಿಮ್ಮ ಜೊತೆ ಮಾತಾಡೋಕೆ ನನಗೆ ಒಂದು ಚೂರು ಇಷ್ಟಾನೇ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಬೇಜಾರಾಗಿ ಹಾಗೆ ಸಪ್ಪಿಗೆ ಸೈಲೆಂಟ್ ಆಗಿ ಹೋಗ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ, ಇದು ನಮ್ಮ ತಾಯಿಯವರ ಚೈನ್, ಅವರ ನೆನಪಿಗಾಗಿ ನನ್ನ ಕತ್ತಲ್ಲಿ ಹಾಕೊಂಡಿದ್ದೀನಿ ಈ ಚೈನ್ ಅನ್ನ, ಮತ್ತೆ ಅದು ಮಾತ್ರ ಇಲ್ಲ, ಈ ಚೈನ್ ಅನ್ನ ನೋಡಿ ತುಂಬಾ ಜನರು ಕಿಂಡಲ್ ಮಾಡ್ತಾರೆ ನನ್ನನ್ನ, ಹುಡುಗಿಯರು ಹಾಕೊಳ್ಳುವ ಚೈನ್ ಅನ್ನ ಏನಕ್ಕೋ ನೀನು ಹಾಕೊಂಡಿದ್ಯಾ ಅಂತ, ಅಷ್ಟೇ ಇನ್ನೇನು ಇಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಈ ಚೈನ್ ನನಗೆ ತುಂಬಾನೇ ಸೂಪರ್ ಆಗಿ ಇರ್ತಿದೆ ಕಣೋ, ಬೇರೆಯವ್ರಿಗೆ ಏನ್ ಹೇಳಿದ್ರೆ ಏನು, ನಮ್ಮ ಲೈಫ್ ಅಲ್ಲಿ ನಮಗೆ ಇಷ್ಟ ಬಂದಿದ್ದ ರೀತಿನೇ ನಾವು ಬದುಕಬೇಕು ಅನ್ನೋ ರೀತಿ ತುಂಬಾನೇ ಸಾಫ್ಟ್ ಆಗಿ ಮಾತಾಡ್ಬೇಕಾದ್ರೆ ಇವಾಗ್ಲೇನೆ ಆ ಚಿಕ್ಕ ಹುಡುಗನಿಗೆ ನಮ್ಮ ಹೀರೋಯಿನ್ ಮೇಲೆ ಒಂದು ನಂಬಿಕೆನೆ ಬರುತ್ತೆ, ಅವಳನ್ನ ಇಷ್ಟವಾಗುತ್ತೆ. ಅದೇ ತರ ಸೈಡ್ ಅಲ್ಲಿ ಕೂತಿರುವ ಒಬ್ಬ ತಾತನವರು ನ್ಯೂಸ್ ಪೇಪರ್ ಅನ್ನು ಓದುತ್ತಿರ್ತಾರೆ. ಅದರಲ್ಲಿ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ ಹುಡುಗ. ಆ ವಿಲೇಜ್ ಅನ್ನು ಸೇರಿದವರು ಇಬ್ಬರು ಕಾಡಿನಲ್ಲಿ ಇರ್ತಾ ಇರುವ ಏನೋ ಒಂದು ಮರ್ಮ ಕ್ರಿಯೇಚರ್ ಅನ್ನು ನೋಡಿದ್ರಂತೆ ಅಂತ ಹಾಕಿರುತ್ತೆ. ಸೊ ಹುಡುಗನಿಗೆ ಆ ವಿಷಯವನ್ನ ಓದ್ಬೇಕು ಅಂತ ಇಷ್ಟವಾಗುತ್ತೆ. ಅದೇ ತರ ತಾತನವರು ನ್ಯೂಸ್ ಪೇಪರ್ ಅನ್ನ ನಮ್ಮ ಹುಡುಗನ ಕೈಗೆ ಕೊಟ್ಬಿಡ್ಬೇಕಾದ್ರೆ ಇದನ್ನ ನಮ್ಮ ಹೀರೋಯಿನ್ ನೋಡ್ಬಿಟ್ಟು, ಈ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದೆ ಅಲ್ವಾ ವಿಷಯ, ಆ ಜಾಗದ ಮೇಲೆನೆ ಇವಾಗ ಈ ಫ್ಲೈಟ್ ಹಾರಿ ಹೋಗ್ತಾ ಇದೆ ಅಂತ ಚಿಕ್ಕ ಹುಡುಗನಿಗೆ ಹೇಳ್ಬೇಕಾದ್ರೆ ಆವಾಗ ಕನ್ನಡಕ ಹೀರೋ ಇದಾನಲ್ಲ, ಹಾಗೆಲ್ಲ ಏನು ಇರಲ್ಲ, ಆ ರೀತಿಯ ವಿಚಿತ್ರವಾದ ಜಂತು ಎಲ್ಲ ಏನು ಇರೋದಿಲ್ಲ, ಆ ರೀತಿ ಒಂದು ಸುಳ್ಳು ಕಥೆಯನ್ನ ಕಟ್ಟಿ ಬಿಟ್ರೇನೆ ಈ ಕಾಡು ನೆಮ್ಮದಿಯಾಗಿರುತ್ತೆ, ಇಲ್ಲಾಂದ್ರೆ ಇದನ್ನು ಹಾಳು ಮಾಡಿ ಬಿಡುತ್ತಾರೆ ಜನರು ಅನ್ನೋ ರೀತಿ ಒಂದು ರೀತಿ ಬಿಸ್ನೆಸ್ ಮೆಂಟಾಲಿಟಿಯಲ್ಲೇ ಮಾತಾಡ್ತಿರ್ತಾನೆ. ಅದಕ್ಕೆ ಹೀರೋಯಿನ್, ಅದನ್ನ ಹೇಗೆ ಸರ್ ನಿಮ್ಮ ಕೈಯಲ್ಲಿ ಹೇಳೋಕೆ ಆಗುತ್ತೆ, ಇಷ್ಟು ದೊಡ್ಡ ಕಾಡಿನಲ್ಲಿ ಯಾವುದೇ ರೀತಿಯ ಕ್ರಿಯೇಚರ್ ಬೇಕಾದ್ರೂ ಇರೋದಕ್ಕೆ ಸಾಧ್ಯವಿರಬಹುದು ಅಂತ ಆರ್ಗ್ಯೂ ಮಾಡಿ ಬರ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಚಿಕ್ಕ ಹುಡುಗ ಹಾಗೆ ಹೊರಗಡೆ ನೋಡಿ ಬರ್ತಿರ್ತಾನೆ. ಸೊ ಇದನ್ನ ನೋಡಿದ ಆ ತಾತನವರು, ಭಾರತಮ್ಮ ನಿನಗೆ ಒಂದು ಚಿಕ್ಕ
ಚಿಕ್ಕ ಕಥೆಯನ್ನ ನಾನು ಹೇಳ್ತೀನಿ. ಏನು ಗೊತ್ತಾ, ನನಗೂ ಆ ಚಿಕ್ಕ ಊರೇನೆ ಸ್ವಂತ ಊರು. ಆ ದೊಡ್ಡ ದೊಡ್ಡ ಬೆಟ್ಟಗಳಿದೆಯಲ್ವಾ, ಅದರ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಚಿಕ್ಕ ವಿಲೇಜೇ ನಮ್ಮ ಊರು. ನಾನು ಚಿಕ್ಕ ಹುಡುಗನಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ತಂದೆಯ ಜೊತೆ ಕಾಡಿನ ಒಳಗಡೆ ಹೋಗಿದ್ದೆ. ಆವಾಗ ಕಾಡಿನ ಒಳಗಡೆ ಒಂದು ವಿಚಿತ್ರವಾದ ಜಂತು ಕ್ರಿಯೇಚರ್ ಅನ್ನ ನೋಡಿದೆ. ತುಂಬಾ ಕೂದಲು ಬೆಳ್ಕೊಂಡು, ನೋಡೋದಕ್ಕೆ ಆರೆಂಜ್ ಕಲರು ಇಲ್ಲ ಯೆಲ್ಲೋ ಕಲರು ಏನೋ ಗೊತ್ತಿಲ್ಲ, ಹಾಗೆ ನನ್ನನ್ನೇ ಗುರೈಸಿ ನೋಡ್ತಿತ್ತು. ಆದ್ರೆ ಅದನ್ನ ನೋಡೋದಕ್ಕೆ ತುಂಬಾನೇ ಅಮಾಯಕನ್ ರೀತಿ ಕಾಣ್ತಿತ್ತು. ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಚಿಕ್ಕ ಹುಡುಗ ತುಂಬಾ ಆಶ್ಚರ್ಯವಾಗಿ ಬಿಟ್ಟು, ಹೌದಾ, ಮುಂದೆ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಆ ತಾತ, ಅದ್ರ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಕಣಪ್ಪ, ನನಗೆ ಬೇರೆ ಇವಾಗ ಏಜ್ ಆಗ್ಬಿಟ್ಟಿದೆ ಅಲ್ವಾ, ಎಲ್ಲವೂ ಮರ್ತೋಯ್ತು ಅಂತ ಹೇಳಿದ ತಕ್ಷಣ ಇದನ್ನ ಕೇಳ್ತಾ ಇದ್ದ ಕನ್ನಡಕ ಹೀರೋ ಒಂದ್ ರೀತಿ ನಗಾಡೋದಕ್ಕೆ ಶುರು ಮಾಡ್ತಾನೆ. ಚೆನ್ನಾಗಿ ಕತೆ ಹೇಳ್ತಿದ್ದೀರಾ ಸರ್ ನೀವು ಅಂತ ಹೇಳಿ ನಗಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಎಲ್ಲರೂ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾವ್ರೆ. ಏನು ಅಂತ ನೋಡಿದ್ರೆ ಇವ್ರುಗಳು ಹೋಗ್ತಾ ಇದ್ದ ಫ್ಲೈಟ್ ಹಾಗೆ ಶೇಕ್ ಆಗ್ತಿರುತ್ತೆ, ಭಯಂಕರವಾಗಿ ಸಿಡಿಲೆಲ್ಲ ಬೀಳ್ತಿರುತ್ತೆ. ಈ ಕನ್ನಡಕ ಹುಡುಗನು ಏನು ಹೆದರ್ಕೊಳ್ದೇ ಇರೋ ರೀತಿ ನಾಟಕ ಮಾಡ್ತಿದ್ರು ಕೂಡ ಆ ಫ್ಲೈಟಿನ ಇಂಜಿನ್ ಇಂದ ಹೊಗೆ ಬರೋದಕ್ಕೆ ಶುರು ಆಗುತ್ತೆ, ಬೆಂಕಿನೇ ಹಿಡ್ಕೊಬಿಡುತ್ತೆ. ಅಷ್ಟೇ ಎಲ್ಲರೂ ಹೆದರ್ಕೋತಾರೆ. ನೆಕ್ಸ್ಟ್ ಸೆಕೆಂಡ್ ಆ ಫ್ಲೈಟ್ ಆ ಕಾಡಿನ ಒಳಗಡೆ ಕ್ರಾಶ್ ಆಗಿ ಬೀಳುತ್ತೆ. ಆವಾಗ ಕನ್ನಡಕ ಹೀರೋ ತಕ್ಷಣ ಆ ಚಿಕ್ಕ ಹುಡುಗನನ್ನ ಕಾಪಾಡಿ ಹೊರಗಡೆ ಕೂರಿಸ್ಬಿಟ್ಟು ಮಿಕ್ಕಿರೋರನ್ನು ಕಾಪಾಡೋದಕ್ಕಾಗಿ ಮತ್ತೆ ಆ ಫ್ಲೈಟ್ ಗೆ ಓಡಿ ಹೋಗ್ತಾನೆ. ಈ ಗ್ಯಾಪ್ ನಲ್ಲಿ ನಮ್ಮ ಚಿಕ್ಕ ಹುಡುಗನ ಕಡೆಗೆ ಒಂದು ವಿಚಿತ್ರವಾದ ಜಂತು, ತುಂಬಾನೇ ಕೂದಲಿರುವ ಒಂದು ಬಾಡಿ ನಮ್ಮ ಹುಡುಗನ ಕಡೆ ಬರ್ತಿರುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವರು ಫ್ಲೈಟ್ ಇಂದ ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಅವರಿಗೆ ಏನುವೇ ಏಟಾಗಿರಲ್ಲ. ಸೊ ಅವರು ಹೊರಗಡೆ ಬಂದು ನಮ್ಮ ಚಿಕ್ಕ ಹುಡುಗನನ್ನ ಹುಡುಕ್ಬೇಕಾದ್ರೆ ಹುಡುಗನನ್ನ ಆ ಜಾಗದಲ್ಲಿ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಕನ್ನಡಕ ಹೀರೋ ಹತ್ರ ಎಲ್ಲಿ ಹುಡುಗ ಅಂತ ಕೇಳಿದ್ರೆ, ಲೇ ನನಗೇನ್ ಗೊತ್ತು, ಇಲ್ಲೇನೆ ನಾನು ಅವನನ್ನ ಕೂರ್ಸಿದ್ದು, ಆದ್ರೆ ಇವಾಗ ಅವನನ್ನ ಕಾಣ್ತಾ ಇಲ್ಲ ಅಂದ್ರೆ ಏನನ್ನ ಮಾಡೋದು, ನಡೀರಿ ಎಲ್ಲರೂ ಹುಡುಕಿ ನೋಡೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಕೋಪದಲ್ಲಿ ಆ ಹುಡುಗನ ಹೆಸರನ್ನ ಹೇಳಿ ಹಾಗೆ ಕಾಡಿನ ಒಳಗಡೆ ಕೂಗಿ ಹೋಗ್ತಿರ್ತಾವಳೆ, ಹುಡುಗನನ್ನ ಹುಡುಕ್ತಿರ್ತಾವಳೆ. ಅದೇ ಸಮಯದಲ್ಲಿ ಈ ಕನ್ನಡಕ ಹೀರೋ ಈ ವಿಷಯದ ಬಗ್ಗೆ ಬೇಗ ಹೊರಗಡೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಅವನ ಫೋನ್ ಅನ್ನ ಕೈಗೆ ತಗೊಂಡು ಕಾಲ್ ಮಾಡೋಣ ಅನ್ಕೊಂಡ್ರೆ ಒಂದು ಚೂರು ಸಿಗ್ನಲ್ ಇರಲ್ಲ. ಯಾಕೆಂದ್ರೆ ಇದೊಂದು ರೆಸ್ಟ್ರಿಕ್ಟೆಡ್ ಏರಿಯಾ, ಬೆಟ್ಟಗಳ ಮಧ್ಯದಲ್ಲಿ ಇರ್ತಾ ಇರುವ ಒಂದು ಅಪಾಯವಾದ ಜಾಗ. ಅದೇ ಸಮಯದಲ್ಲಿ ಈ ಕನ್ನಡಕ ಹೀರೋ ಜೊತೆ ಒಬ್ಬ ಅಸಿಸ್ಟೆಂಟ್ ಬಂದಿರ್ತಾನೆ ಅಲ್ವಾ, ಅವನು ಏನನ್ನ ಮಾಡ್ತಾನೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಆ ಫ್ಲೈಟ್ ಒಳಗಡೆ ಹೋಗಿ ತಿನ್ನೋದಕ್ಕೆ ಬೇಕಾಗಿರುವ ಫುಡ್, ಮೆಡಿಸಿನ್ಸ್ ಅಂತ ಎಲ್ಲವನ್ನು ಕದ್ದು ಸೇಫ್ ಆಗಿ ಇಟ್ಕೋತಿರ್ತಾನೆ. ಯಾಕೆಂದ್ರೆ ಬೇರೆಯವರು ಯಾರಾದ್ರೂ ತಗೊಂಡ್ರೆ ಇವನಿಗೆ ಅದು ಸಾಲ್ಟೇಜ್ ಆಗ್ಬಿಡುತ್ತೆ ಅಂತ. ಅದೇ ಸಮಯದಲ್ಲಿ ಈ ಕಡೆ ಆ ಚಿಕ್ಕ ಹುಡುಗನ ಬಿಸ್ನೆಸ್ ಮ್ಯಾನ್ ತಂದೆಯನ್ನ ನಮಗೆ ತೋರಿಸ್ತಾರೆ. ಅವರಿಗೆ ಇನ್ನ ನಮ್ಮ ಹೀರೋಯಿನ್ ಹತ್ರ ಇಂದ ಫೋನ್ ಕಾಲ್ ಬಂದಿಲ್ಲ ಅನ್ನೋದ್ರಿಂದ, ಏನಿದು ಇಷ್ಟೊತ್ತಾಯ್ತು ಇನ್ನ ನಮಗೆ ಒಂದು ಫೋನ್ ಕಾಲ್ ಅವರ ಕಡೆಯಿಂದ ಬಂದಿಲ್ವಲ್ಲ, 1 hour ಬಿಫೋರ್ ನಮಗೆ ಫೋನ್ ಕಾಲ್ ಬಂದಿರ್ಬೇಕಾಗಿತ್ತಲ್ಲ ಅಂತ ಯೋಚನೆ ಮಾಡಿದ ಬಿಸ್ನೆಸ್ ಮ್ಯಾನ್ ಅವರಿಗೆ ಫ್ಲೈಟ್ ಅನ್ನು ಹುಡುಕಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಚಿಕ್ಕ ಹುಡುಗನನ್ನು ತೋರಿಸ್ತಾರೆ. ಅವನು ಒಂದು ಗುಹೆಯಲ್ಲಿ ಇರ್ತಾನೆ. ಅವನ ಕಾಲಿಗೆ ಏಟಾಗಿರುತ್ತೆ, ಅದಕ್ಕೆ ಯಾರೋ ಮೆಡಿಸನ್ ಔಷಧಿ ಹಾಕೊಟ್ಟಿರೋ ರೀತಿ ಕಾಣುತ್ತೆ. ಸೊ ಹುಡುಗನಿಗೆ ಏನುವೇ ಅರ್ಥ ಆಗ್ತಿಲ್ಲ, ಅದರಿಂದ ತುಂಬಾನೇ ಗಾಬರಿ ಆಗೋಗ್ತಾನೆ. ಸೊ ಇಲ್ಲಿಂದ ಹೇಗಾದ್ರೂ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕಾದ ದಾರಿಯನ್ನ ಹುಡುಕ್ಬೇಕು ಅಂತ ಹುಡುಗ ಚೆನ್ನಾಗಿ ಹುಡುಕ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬರ್ತಾಳೆ. ಅಪ್ಪ ಹೇಗೂ ನಿನ್ನನ್ನು ನಾನು ಕಂಡಿಡ್ದ್ಬಿಟ್ಟಿ ಅಂತ ನಮ್ಮ ಹೀರೋಯಿನ್ ಖುಷಿ ಆಗ್ಬೇಕಾದ್ರೆ ಅದೇ ಸಮಯದಲ್ಲಿ ಇಲ್ಲಿ ಹೊರಗಡೆ ಇರುವ ಕನ್ನಡಕ ಹೀರೋ ನಮ್ಮ ಹೀರೋಯಿನ್ ಅನ್ನ ಹುಡುಕಿ ಬರ್ತಿರ್ತಾನೆ. ಎಲ್ಲಿಗೆ ಹೋದ್ರಿ ನೀವು, ನಿಮಗೆ ಚಿಕ್ಕ ಹುಡುಗ ಸಿಕ್ಕದ್ನ ಅಂತ ಕಿರ್ಚಿ ಕೂಗಿನೇ ಬರ್ತಿರ್ತಾನೆ. ಆ ರೀತಿ ಬರ್ಬೇಕಾದ್ರೆ ಆ ಗುಹೆಯನ್ನು ನೋಡ್ಬಿಡ್ತಾನೆ. ಸೇಮ್ ಟೈಮ್ ಇಲ್ಲಿ ಗುಹೆ ಒಳಗಡೆ ಇರುವ ನಮ್ಮ ಹೀರೋಯಿನ್ ಮತ್ತೆ ಹುಡುಗ ಈ ಗುಹೆಯನ್ನ ಬಿಟ್ಟು ಹೇಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಅನಿಮಲ್ ಇವರನ್ನ ಅಟ್ಯಾಕ್ ಮಾಡೋದಕ್ಕೆ ಬರೋ ರೀತಿ ಕಾಣುತ್ತೆ. ಅದರ ಶ್ಯಾಡೋ ಮಾತ್ರ ಕಾಣ್ಬೇಕಾದ್ರೆ ಇವರು ತುಂಬಾನೇ ಹೆದರಿ ಹೋಗ್ತಾರೆ. ಫಟ್ ಅಂತ ಅಲ್ಲಿರುವ ಒಂದು ಜಾಗದಲ್ಲಿ ಹೋಗಿ ಹೌಸ್ಕೋತಾರೆ. ಆದ್ರೆ ಆ ಜಾಗಕ್ಕೆ ಕೂಡ ಅನಿಮಲ್ ಬಂದ್ಬಿಡುತ್ತೆ. ಏನು ಅಂತ ನೋಡಿದ್ರೆ ಅದು ಒಂದು ದೊಡ್ಡ ಕರಡಿ. ಇವ್ರನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಆ ಕರಡಿ ಟ್ರೈ ಮಾಡ್ಬೇಕಾದ್ರೆ ಆ ವಿಚಿತ್ರವಾದ ಕ್ರಿಯೇಚರ್ ಬಂದು ಆ ಕರಡಿಯನ್ನು ಹೊಡೆದಾಕುತ್ತೆ. ನಮ್ಮ ಹುಡುಗರನ್ನ ಕಾಪಾಡುತ್ತೆ. ನೋಡೋದಕ್ಕೆ ಆರೆಂಜ್ ಕಲರ್ ಅಲ್ಲಿ ಬಾಡಿ ಪೂರ್ತಿ ಬರೀ ಕೂದಲಾಗೆ ಇರುತ್ತೆ, ದೊಡ್ಡ ಸೈಜ್ ಚಿಂಪಾಂಜಿ ರೀತಿ ಇರುತ್ತೆ. ಅದನ್ನು ನೋಡಿ ನಮ್ಮ ಹುಡುಗರು ಹೆದರ್ಕೋಬೇಕಾದ್ರೆ ಆದ್ರೆ ಆ ವಿಚಿತ್ರವಾದ ಜಂತು ಆ ಕರಡಿಯನ್ನು ಸೋಲಿಸಿ ನಮ್ಮ ಹುಡುಗರನ್ನ ಕಾಪಾಡುತ್ತೆ. ಸದ್ಯ ಅದು ನಮ್ಮನ್ನ ಏನು ಮಾಡ್ಲಿಲ್ಲ, ನಾವು ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿಂದ ನಮ್ಮ ಹುಡುಗರು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ಕ್ರಿಯೇಚರ್ ಇವ್ರುಗಳನ್ನ ಅಲ್ಲಿಂದ ಹೊರಗಡೆ ಹೋಗೋಕೆ ಬಿಡ್ತಾ ಇಲ್ಲ, ಅಡ್ಡ ಬಂದು ನಿಂತು ತಡೀತಿರುತ್ತೆ. ಸೊ ಇವ್ರುಗಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನ ಹಿಂದೆಯಿಂದ ನೋಡಿದ ಕನ್ನಡಕ ಹೀರೋ ಅಯ್ಯೋ ಆ ದೊಡ್ಡ ಅನಿಮಲ್ ಆ ಕ್ರಿಯೇಚರ್ ಅವ್ರುಗಳನ್ನ ಏನಾದ್ರೂ ಮಾಡಿಬಿಡುತ್ತೋ ಅಂತ ಅನ್ಕೊಂಡು ಒಂದು ದೊಡ್ಡ ಸ್ಟಿಕ್ ಅನ್ನ ತಂದು ಹಿಂದೆಯಿಂದ ಅನಿಮಲ್ ಅನ್ನ ಅಟ್ಯಾಕ್ ಮಾಡ್ತಾವನೆ. ಸೊ ಆವಾಗ ಕೂಡ ಅನಿಮಲ್ ಅವ್ರುಗಳನ್ನ ಏನನ್ನು ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನ ನೋಡಿದ ಚಿಕ್ಕ ಹುಡುಗನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆ ಅಂದ್ರೆ ಆ ಕನ್ನಡಕ ಹಾಕಿದವನು ಕಡ್ಡಿಯಿಂದ ಆ ಅನಿಮಲ್ಗೆ ಚುಚ್ಬಿಟ್ಟ ಅಲ್ವಾ. ಅದು ಮಾತ್ರ
ಇಲ್ಲ, ಆ ವಿಚಿತ್ರವಾದ ಕ್ರಿಯೇಚರ್ ತಾನೇ ಇವರನ್ನ ಕರಡಿ ಹತ್ರ ಇಂದ ಕಾಪಾಡಿದ್ದು. ಸೊ ಹುಡುಗ ಹಾಗೆ ಆ ಕ್ರಿಯೇಚರ್ ಹಿಂದೆನೆ ಹೋಗ್ತಾನೆ. ಆ ಕ್ರಿಯೇಚರ್ ಕೂಡ ಈ ಚಿಕ್ಕ ಹುಡುಗನನ್ನ ನೋಡಿದ ತಕ್ಷಣ ಒಂದು ಜಾಗದಲ್ಲಿ ಸ್ಟಾಪ್ ಆಗುತ್ತೆ. ತಕ್ಷಣ ನಮ್ಮ ಹುಡುಗ ಅದ್ರ ಪಕ್ಕಕ್ಕೆ ಬಂದು ಅದರ ಬೆನ್ನಿಗೆ ಚುಚ್ಚಿರುವ ಸ್ಟಿಕ್ ಅನ್ನ ಕಿತ್ತು ಬಿಸಾಕ್ತಾನೆ. ಆ ಕ್ರಿಯೇಚರ್ಗೆ ನಮ್ಮ ಹುಡುಗ ಹೆಲ್ಪ್ ಮಾಡಿದ ತಕ್ಷಣ ಆ ಕ್ರಿಯೇಚರ್ ಹಾಗೆ ಹಿಂದೆ ತಿರುಗಿ ನಮ್ಮ ಹುಡುಗನನ್ನೇ ನೋಡ್ತಿರುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗನ ಹೆಸರನ್ನ ಹೇಳಿ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಆ ಸದನ್ನ ಕೇಳಿ ಆ ಕ್ರಿಯೇಚರ್ ಅಲ್ಲಿಂದ ಓಡಿ ಹೋಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಇರುವ ವಿಲೇಜ್ ಅನ್ನೇ ನಮಗೆ ತೋರಿಸ್ತಾರೆ. ಅಲ್ಲಿಗೆ ಹಂಟರ್ ಬರ್ತಾನೆ. ಆ ಹಂಟರ್ ಅವರ ಹುಡುಗರನ್ನೆಲ್ಲ ಕರೆದು ಬಂದು ಆ ತಂದೆ ಮಗನ ಹತ್ರ ನಾವೆಲ್ಲರೂ ಸೈಂಟಿಸ್ಟ್, ನೀವು ರೀಸೆಂಟ್ ಆಗಿ ಪೊಲೀಸ್ ಅವರ ಹತ್ರ ಈ ರೀತಿ ಒಂದು ದೊಡ್ಡ ಕ್ರಿಯೇಚರ್ ಅನ್ನ ನೋಡಿದ್ವಿ ಅಂತ ಹೇಳಿದ್ರಲ್ಲ, ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ ಅನ್ನ ನೋಡಿದ್ದಾಗಿ, ಸೊ ಅದ್ರ ಬಗ್ಗೆ ವಿಚಾರಿಸೋದಕ್ಕಾಗಿ ನಾವು ಇವಾಗ ಬಂದಿರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ತಂದೆ ಅವರ ಮಗ ಇವ್ರುಗಳು ಸೈಂಟಿಸ್ಟ್ ಅನ್ನೋದನ್ನ ನಂಬ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ಅವ್ರಗಳ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾನೆ. ಆದ್ರೆ ಇವ್ರಗಳ ಮೇಲೆ ತಂದೆ ಅವ್ರಿಗೆ ಡೌಟ್ ಇರ್ತಾನೆ ಇರುತ್ತೆ. ಸರಿ ಓಕೆ, ಇವಾಗ ನಿಮಗೆ ಏನು ವಿಷಯ ಗೊತ್ತಾಗ್ಬೇಕು ಅಂತ ಕೇಳಿದ ತಕ್ಷಣ, ಇಲ್ಲ ಸರ್, ನೀವು ಕಾಡಿನ ಒಳಗಡೆ ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ ಅನ್ನ ನೋಡಿದ್ರಂತಲ್ಲ, ಅದು ನೋಡೋದಕ್ಕೆ ಹೇಗಿತ್ತು ಅಂತ ಹಂಟರ್ ಕೇಳ್ಬೇಕಾದ್ರೆ, ಇಲ್ಲ ನಾವು ಯಾವುದೋ ಒಂದು ದೊಡ್ಡ ಕರಡಿಯನ್ನ ನೋಡ್ಬಿಟ್ಟು ತಪ್ಪು ತಿಳ್ಕೊಬಿಟ್ವಿ ಅನ್ಸುತ್ತೆ ಅಂತ ಸುಳ್ಳು ಹೇಳಿ ತಂದೆಯವರು ಮೇಂಟೈನ್ ಮಾಡೋಣ ಅಷ್ಟರಲ್ಲಿ ಮಗ, ಇಲ್ಲ ಇಲ್ಲ ಅವೆಲ್ಲ ಏನು ಇಲ್ಲ, ನನ್ನ 2 ಕಣ್ಣಾರೆ ನಾನು ನೋಡ್ದೆ, ತುಂಬಾನೇ ಹತ್ತಿರದಲ್ಲಿ ನೋಡ್ದೆ, ಅದು ನೋಡೋದಕ್ಕೇನೆ ವಿಚಿತ್ರವಾಗಿರ್ತಾ ಇತ್ತು. ಹಳೆ ಕಾಲದಲ್ಲೆಲ್ಲ ಒಂದು ಕಥೆಯನ್ನ ಹೇಳ್ತಾರೆ ಗೊತ್ತಾ, ಈ ಕಾಡನ್ನ ಕಾಪಾಡೋದಕ್ಕಾಗಿ ಒಂದು ವಿಚಿತ್ರವಾದ ಜಂತು ಬಂತು ಅಂತ, ಆ ರೀತಿನೇ ಇರ್ತಾ ಇತ್ತು ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಆಶ್ಚರ್ಯವಾಗಿ ನೋಡ್ತಿರ್ತಾನೆ ಹಂಟರ್. ಸದ್ಯ ಅದ್ರ ಹತ್ರದಿಂದ ಹೇಗೋ ತಪ್ಪಿಸ್ಕೊಂಡು ನೀರಿಗೆ ಬಿದ್ದು ನಾವು ಎಸ್ಕೇಪ್ ಆಗಿ ಬಂದ್ವಿ, ಇಲ್ಲಾಂದ್ರೆ ನಮ್ಮ ಕಥೆನೇ ಮುಗ್ದೋಗ್ತಿತ್ತು ಅಂತ ಹುಡುಗ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ತಕ್ಷಣ ಹಂಟರ್, ಓ ಹೌದಾ, ಎಕ್ಸಾಕ್ಟ್ಲಿ ನೀವು ಆ ಕ್ರಿಯೇಚರ್ ಅನ್ನ ಯಾವ ಜಾಗದಲ್ಲಿ ನೋಡಿದ್ರಿ ಅನ್ನೋ ದಾರಿಯನ್ನ ನಮಗೆ ತೋರಿಸ್ಕೊಡೋಕೆ ಆಗುತ್ತಾ, ಅದನ್ನ ನೀವು ಮಾಡಿದ್ರೆ ನಿಮಗೆ ತುಂಬಾ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಗ ಸರಿ ಅಂತ ಹೇಳ್ಬಿಡ್ತಾನೆ. ಆದ್ರೆ ತಂದೆ ಅವರು, ಇಲ್ಲ ಇಲ್ಲ ಆ ಕೆಲಸವನ್ನೆಲ್ಲ ನಾವು ಮಾಡೋಕೆ ಆಗಲ್ಲ, ಅಂತಹ ಹಣನೂ ನಮಗೆ ಬೇಕಾಗಿಲ್ಲ, ಫಸ್ಟ್ ಈ ಜಾಗವನ್ನ ಬಿಟ್ಟು ನೀವೆಲ್ಲರೂ ಹೊರಡಿ, ಜಾಗ ಖಾಲಿ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ಹಂಟರ್, ಸರಿ ಸರ್ ಆಯ್ತು, ನಿಮಗೆ ಏನನ್ನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ತಕ್ಷಣ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದಿದ್ದ ತಕ್ಷಣ ಹಂಟರ್ ಅವನ ಟೀಮ್ ಹುಡುಗರ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ, ಇವಾಗ ಮಗ ಹುಡುಗ ನೋಡು ಸೈಲೆಂಟ್ ಆಗಿ ಅವರ ತಂದೆಗೆ ಗೊತ್ತಿಲ್ಲದೆ ನಮ್ಮನ್ನ ಸೀಕ್ರೆಟ್ ಆಗಿ ಬಂದು ಮೀಟ್ ಮಾಡ್ತಾವನೆ ಅಂತ ಹೇಳಿ ಈ ಕಡೆ ತಿರ್ಗೋಷ್ಟರಲ್ಲಿ ಆ ಹುಡುಗ ಅದೇ ರೀತಿ ಓಡಿ ಬರ್ತಿರ್ತಾವನೆ. ಸರ್ ಇರಿ ಸರ್, ನೀವು ಸೈಂಟಿಸ್ಟ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಆ ಕ್ರಿಯೇಚರ್ ಕರೆಕ್ಟ್ ಆಗಿ ಯಾವ ಜಾಗದಲ್ಲಿ ಇರ್ತಾ ಇದೆಯಾ ಅನ್ನೋ ವಿಷಯವನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಏನನ್ನ ಮಾಡ್ತೀರಾ ಅಂದ್ರೆ ನಾಳೆ ಆ ಬೆಟ್ಟದ ಟಾಪ್ ಅಲ್ಲಿ ಸೈಡ್ ಅಲ್ಲಿ ಇರುವ ಒಂದು ಜಾಗಕ್ಕೆ ಬಂದು ನನ್ನನ್ನ ಮೀಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಈ ಹಂಟರ್ ಸರಿ ಅಂತ ಹೇಳ್ಬಿಡ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಸರ್ವೈವರ್ಸ್ ಅನ್ನ ತೋರಿಸ್ತಾರೆ. ಇವಾಗ ಕತ್ತಲೆ ಬೇರೆ ಆಗ್ಬಿಡುತ್ತಲ್ವಾ, ರಾತ್ರಿ ಆಗೋಗುತ್ತೆ. ಸೊ ಫೈರ್ ಕ್ಯಾಂಪ್ ಅನ್ನ ಹಾಕ್ಬೇಕು ಅಂತ ಸ್ಟಿಕ್ಸ್ ಅನ್ನೆಲ್ಲ ತಗೊಂಡು ರೆಡಿ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಆ ಚಿಕ್ಕ ಹುಡುಗನ ಗಾಯಕ್ಕೆ ಆ ವಿಚಿತ್ರ ಕ್ರಿಯೇಚರ್ ಆಯಿಂಟ್ಮೆಂಟ್ ಅನ್ನೆಲ್ಲ ಹಾಕೊಟ್ಟಿರುತ್ತೆ ಅಲ್ವಾ, ಅಂದ್ರೆ ಮೆಡಿಸಿನ್ಸ್ ಅನ್ನ, ಅದನ್ನ ನಮ್ಮ ಹೀರೋಯಿನ್ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಹೇಗೆ ಆ ಕ್ರಿಯೇಚರ್ ಕೈಯಲ್ಲಿ ಈ ರೀತಿಯ ಮೆಡಿಸಿನ್ ಎಲ್ಲ ರೆಡಿ ಮಾಡಿ ಹಾಕೊಡೋಕೆ ಆಯಿತು, ಅಷ್ಟು ಬ್ರೈನ್ ಇದೆಯಾ ಅದಕ್ಕೆ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ಆ ಕನ್ನಡಕ ಹೀರೋ, ಏನನ್ನ ನೀವು ಹೇಳ್ತಾ ಇದ್ದೀರಾ, ಒಂದು ಅನಿಮಲ್ ಕೈಯಲ್ಲಿ ಈ ರೀತಿಯ ಆಯಿಂಟ್ಮೆಂಟ್ ಅನ್ನೆಲ್ಲ ಹಾಕೊಡೋಕೆ ಆಯ್ತಾ, ಸುಮ್ನೆ ತಮಾಷೆ ಮಾಡಬೇಡಿ, ಯಾವ ಮೃಗ ಈ ರೀತಿ ಎಲ್ಲ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಟೆನ್ಷನ್ ಆದ ನಮ್ಮ ಚಿಕ್ಕ ಹುಡುಗ, ಸರ್ ಅದನ್ನ ಮೃಗ ಅಂತೆಲ್ಲ ನೀವು ಹೇಳ್ಬೇಡಿ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ಅದೇನು ಮನುಷ್ಯನ ಅಂತ ಕೇಳಿದ್ರೆ, ಇಲ್ಲ ಅದು ಮನುಷ್ಯನೂ ಇಲ್ಲ ಅನ್ನೋ ರೀತಿ ಹೇಳ್ತಾನೆ ಹುಡುಗ. ಆವಾಗ್ಲೇನೆ ಆ ತಾತ ಅವರು, ಇಲ್ಲಿಯವರೆಗೂ ಆ ಕ್ರಿಯೇಚರ್ ಬಗ್ಗೆ ನಾನು ಕೇಳ್ಪಟ್ಟಿರುವ ವಿಷಯ ಏನು ಅಂದ್ರೆ ಅದು ಕಾಡನ್ನ ಸೇಫ್ ಆಗಿ ನೋಡ್ಕೊಳ್ಳುತ್ತಂತೆ, ಒಂದು ಹೈಬ್ರಿಡ್ ಬೀಯಿಂಗ್ ರೀತಿ, ಅದು ಮಾತ್ರ ಇಲ್ಲ ಅದಕ್ಕೆ ತುಂಬಾನೇ ಮೆಡಿಸಿನ್ಸ್ ಅನ್ನ ಕಂಡುಹಿಡಿಯುವ ಟೆಕ್ನಿಕ್ಸ್ ಗೊತ್ತಂತೆ ಅನ್ನೋ ರೀತಿ ತಾತ ಅವರು ತುಂಬಾ ವಿಷಯಗಳನ್ನ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಕನ್ನಡಕ ಹೀರೋ ನಗಾಡ್ತಾನೆ, ಅವ್ರುಗಳನ್ನ ಕಿಂಡಲ್ ಮಾಡಿ ನಗಾಡ್ತಾನೆ. ಏನನ್ನ ನೀವು ಮಾತಾಡ್ತಾ ಇದ್ದೀರಾ, ನೀವು ಇವಾಗ ಯಾವ ಟೈಮ್ ಝೋನ್ ಅಲ್ಲಿ ಇರ್ತಾ ಇದ್ದೀರಾ ಗೊತ್ತಾ, ನೆನ್ಪಿದ್ಯಾ, ಇಂತಹ ಮಾಡರ್ನ್ ಟೈಮ್ ಅಲ್ಲಿ ನೀವು ಈ ರೀತಿ ಎಲ್ಲ ಯೋಚನೆ ಮಾಡಬಹುದಾ, ಹೌದು ಆ ಚಿಕ್ಕ ಹುಡುಗನ ಕಾಲಿಗೆ ಗೇಟ್ ಆಗಿದೆ, ಅದ್ರ ಮೇಲೆ ಆ ಅನಿಮಲ್ ಸುಮ್ನೆ ಗೊತ್ತಿಲ್ಲದೆ ಏನನ್ನೋ ಟಚ್ ಮಾಡಿ ಹೋಗಿರ್ಬಹುದು, ಅದನ್ನ ಬಿಟ್ಟು ಆ ಅನಿಮಲ್ ಪ್ಲಾನ್ ಮಾಡಿ ಮೆಡಿಸಿನ್ ಹಾಕೊಟ್ಟಿದೆ ಅನ್ನೋ ರೀತಿ ನೀವು ಹೇಳ್ತಾ ಇದ್ದೀರಲ್ಲ. ಫಸ್ಟ್ ನಾವು ಏನನ್ನ ಮಾಡ್ಬೇಕು ಗೊತ್ತಾ, ಫ್ಲೈಟ್ ಗೆ ಹೋಗಿ ಫ್ಲೈಟ್ ಅಲ್ಲಿ ಇರ್ತಾ ಇರುವ ಮೆಡಿಸಿನ್ ಕಿಟ್ ಅನ್ನ ತಗೊಂಡು ಹುಡುಗನಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಇದು ನಮ್ಮ ಹೀರೋಯಿನ್ ಗೆ ಸರಿ ಅನ್ಸುತ್ತೆ. ಆದ್ರಿಂದ ಇಬ್ಬರು ಫ್ಲೈಟ್ ಗೆ ಬಂದು ನೋಡ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಅನ್ನು ಕಾಣ್ತಾ ಇಲ್ಲ, ಫುಡ್ ಕಾಣ್ತಾ ಇಲ್ಲ. ಏನಂತ ನೋಡಿದ್ರೆ ಆ ಕನ್ನಡಕ ಹೀರೋ ಇದ್ದಾನೆ ಅಲ್ವಾ, ಅವನ ಅಸಿಸ್ಟೆಂಟ್ ಹುಡುಗ, ಅವು ಎಲ್ಲವನ್ನು ಕದ್ಕೊಂಡು ಆ ಕಾಡಿನ ದಾರಿಯಲ್ಲಿ ಹೋಗ್ತಿರ್ತಾನೆ. ಅವನಿಗೆ ಜೀವಂತವಾಗಿ ಸರ್ವೇ ಮಾಡಿದ್ರೆ ಸಾಕು ಅಂತ ಸೆಲ್ಫಿಶ್ನೆಸ್. ಸೊ ಇವ್ರಗಳ ಜೊತೆಗಿದ್ರೆ ಖಂಡಿತ ನಾವು ಸರ್ವೇ ಮಾಡೋಕೆ ಆಗಲ್ಲ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿದ್ದಾನೆ ಅವಳೋನಾಗಿ. ಆ ರೀತಿ ಹುಡುಗ ಹೋಗ್ತಾ ಇರ್ಬೇಕಾದ್ರೆ ದೂರದಲ್ಲಿ ಆ ವಿಚಿತ್ರವಾದ ಕ್ರಿಯೇಚರ್ ನಿಂತಿರೋದನ್ನ ನೋಡ್ತಾನೆ. ಸೊ ಈ ರೀತಿ ಎಲ್ಲ ಐಟಮ್ಸ್ ಅನ್ನು ಇವನೇ ತಗೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನ ಕ್ರಿಯೇಚರ್ ನೋಡಿ ಅರ್ಥ ಮಾಡ್ಕೊಳ್ಳುತ್ತೆ. ಆದ್ರಿಂದ ಹುಡುಗನನ್ನ ಗುರಾಯಿಸಿ ಹಾಗೆ ಒಂದ್ ರೀತಿ ಸದ್ದನ್ನು ಕೊಡ್ಬೇಕಾದ್ರೆ ಹೆದರಿ ಹೋದ ಹುಡುಗ ಕೈಯಲ್ಲಿ ಫ್ಲೇರ್ ಗನ್ ಅನ್ನ ತಂದಿರ್ತಾನೆ. ಅದನ್ನ ತಗೊಂಡು ಆ ಕ್ರಿಯೇಚರ್ ಮೇಲೆ ಫೈರ್ ಮಾಡ್ಬೇಕಾದ್ರೆ
ಹೋಗ್ತಿದ್ರೆ ಅಷ್ಟರಲ್ಲಿ ಆ ಕ್ರಿಯೇಚರ್ ಬೇಗ ಬಂದು ಹುಡುಗನನ್ನ ಅಟ್ಯಾಕ್ ಮಾಡುತ್ತೆ. ಆ ಸದ್ದು ಇಲ್ಲಿರುವ ನಮ್ಮ ಕನ್ನಡಕ ಹೀರೋ ಮತ್ತೆ ಹೀರೋಯಿನ್ ಗೆ ಕೇಳಿಸುತ್ತೆ. ಇಲ್ಲಿ ಆ ಚಿಕ್ಕ ಹುಡುಗ ಆ ತಾತನ ಜೊತೆ ಕೂತು ಮಾತಾಡ್ತಿರ್ತಾನೆ. ಹಾಗೆ ಹುಡುಗ, ತಾತ ಫ್ಲೈಟ್ ಅಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಕೇಳ್ಬೇಕಾದ್ರೆ, ಅದಪ್ಪ ನಾನು ಹೇಳ್ತಾ ಇಲ್ವಾ ಆಲ್ರೆಡಿ ನಿನಗೆ ಈ ಬೆಟ್ಟಗಳ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ವಿಲೇಜ್ ನಮ್ಮ ಸ್ವಂತ ಊರು ಅಂತ. ಸೊ ಆ ವಿಲೇಜ್ ಗೆನೆ ಕಣಪ್ಪ ನಾನು ಹೋಗ್ತಾ ಇದ್ದೆ. ನಾನು ಹೇಳಿದೆ ಅಲ್ವಾ ನನ್ನ ವೈಫ್ ಇವಾಗ ರೀಸೆಂಟ್ ಆಗಿ ತೀರೋಗ್ಬಿಟ್ಟಿದ್ದಾಳೆ ಅಂತ. ಅವಳ ಆಸೆನೆ ಅವಳ ಅಸ್ಥಿಯನ್ನ ಲಾಸ್ಟ್ ಆಗಿ ಈ ವಿಲೇಜ್ ಗೆ ತಗೊಂಡ್ ಬರ್ಬೇಕು ಅಂತಾನೆ, ಆದ್ರಿಂದಾನೇ ತಗೊಂಡ್ ಹೋಗ್ತಿದ್ದೆ ಅಂತ ಹೇಳ್ತಿರ್ತಾರೆ ತಾತ. ಹಾಗೆ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಚಿಕ್ಕ ಹುಡುಗ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಫಾರೆಸ್ಟ್ ಒಳಗಡೆಯಿಂದ ಏನೋ ಸದ್ದಾಗುತ್ತೆ. ಸೊ ನಮ್ಮ ಹುಡುಗ ಮಾತ್ರ ಎಚ್ಚರ ಆಗ್ತಾನೆ. ನೋಡಿದ್ರೆ ಫ್ಲೈಟ್ ಒಳಗಡೆ ಎಲ್ಲರೂ ಮಲ್ಗಿ ನಿದ್ದೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಹುಡುಗ ಮಾತ್ರ ಎದ್ದು ಅಲೋನ್ ಆಗಿ ಹೊರಗಡೆ ಬಂದು ನೋಡ್ತಾನೆ. ಆವಾಗ ನಮ್ಮ ಹೀರೋಯಿನ್ಗೂ ಎಚ್ಚರ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಈ ಹುಡುಗ ಅಂತ ಅವನನ್ನ ಹಿಂದೆ ಫಾಲೋ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಆ ಚಿಕ್ಕ ಹುಡುಗ ಅವನ ಆಪೋಸಿಟ್ ಅಲ್ಲಿ ಇರುವ ಕ್ರಿಯೇಚರ್ ಅನ್ನೇ ನೋಡ್ತಿರ್ತಾನೆ. ಆ ಕ್ರಿಯೇಚರ್ವೇ ನಮ್ಮ ಹುಡುಗನನ್ನ ನೋಡ್ತಾನೆ ಇರುತ್ತೆ, ಆದ್ರೆ ಅವನನ್ನ ಏನನ್ನು ಮಾಡಲ್ಲ. ಅಷ್ಟೇ ಇದನ್ನು ನೋಡಿ ನಮ್ಮ ಹೀರೋಯಿನ್ ಶಾಕ್ ಆಗಿ ಬಿಡ್ತಾಳೆ. ಅದೇ ಸಮಯದಲ್ಲಿ ಕನ್ನಡಕ ಹೀರೋನು ಎಚ್ಚರಿಯಾಗಿ ಕೈಗೆ ಬೆಂಕಿನ ಹಿಡಿದು ಹೊರಗಡೆ ಬರ್ತಾನೆ. ಬೆಂಕಿಯನ್ನು ನೋಡಿದ ತಕ್ಷಣ ಕ್ರಿಯೇಚರ್ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗುತ್ತೆ. ಸದ್ಯ ಹೇಗೋ ಈ ಜಾಗಕ್ಕೆ ಬಂದು ನಿಮ್ಮನ್ನ ನಾನು ಕಾಪಾಡಿ ಬಿಟ್ಟೆ ಅಂತ ಕನ್ನಡಕ ಡೈಲಾಗ್ ಹೊಡಿಬೇಕಾದ್ರೆ ಅವೆಲ್ಲ ಏನು ಇಲ್ಲ, ಕ್ರಿಯೇಚರ್ ನಮ್ಮನ್ನ ಕಾಪಾಡ್ತಿರೋದು, ಅದೇನೇ ನಮ್ಮನ್ನ ಸೇಫ್ ಆಗಿ ನೋಡ್ಕೋತಿರೋದು ಅಂತ ಚಿಕ್ಕ ಹುಡುಗ ಹೇಳ್ಬೇಕಾದ್ರೆ, ಏನು ಅದು ನಿಮ್ಮನ್ನ ಸೇಫ್ ಆಗಿ ನೋಡ್ಕೋತಿದ್ಯಾ, ನಿಮ್ಮನ್ನ ಬಿಟ್ರೆ ಸಾಯಿಸ್ಬಿಡುತ್ತೆ ಅಂತ ಕನ್ನಡಕ ಹೀರೋ ಹೇಳಿದ್ರೆ ಅದಕ್ಕೆ ಹೀರೋಯಿನ್, ಇಲ್ಲ ಹುಡುಗ ಹೇಳ್ತಾ ಇರೋದು ನಿಜ, ಆ ಕ್ರಿಯೇಚರ್ ಇವನನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇಲ್ಲ, ಇವನನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ನೋಡ್ತಾ ಇದೆ, ಆ ರೀತಿನೇ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ, ಏನೋ ಒಂದು ಯಾವಾಗ್ಲೂ ಸೇಫ್ ಆಗಿರಿ, ನಾವು ಜೋಪಾನವಾಗಿರ್ಬೇಕು ಅಂತ ಕನ್ನಡಕ ಹೀರೋ ಹೇಳ್ತಿರ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ಮಗ ಇದಾನೆ ಅಲ್ವಾ, ಹಂಟರ್ ಗೆ ಹೇಳಿದ ರೀತಿನೇ ಒಂದು ಜಾಗದಲ್ಲಿ ಬಂದು ವೆಯ್ಟ್ ಮಾಡ್ತಿರ್ತಾನೆ ಬೆಟ್ಟದಲ್ಲಿ. ಅದೇ ತರ ಹಂಟರ್ಸ್ ಆ ಜಾಗಕ್ಕೆ ಕಷ್ಟಪಟ್ಟು ಬರ್ತಾವ್ರೆ. ಲೋ ತಮ್ಮ, ನಮಗಿಂತ ಸ್ಪೀಡ್ ಆಗಿ ಹೇಗಪ್ಪ ನಿನ್ನ ಕೈಯಲ್ಲಿ ಈ ಜಾಗಕ್ಕೆ ಬಂದು ಸೇರೋಕೆ ಆಯ್ತು ಅಂತ ಕೇಳ್ಬೇಕಾದ್ರೆ, ಅದೆಲ್ಲ ಏನು ಇಲ್ಲ ಸರ್, ನಮಗೆ ಹತ್ತಿ ಹತ್ತಿ ಅಭ್ಯಾಸ ಆಗ್ಬಿಟ್ಟಿದೆ ಈ ಬೆಟ್ಟದ ಮೇಲೆ. ಸರಿ ಬನ್ನಿ, ಆ ಕ್ರಿಯೇಚರ್ ಯಾವ ಜಾಗದಲ್ಲಿ ಇರ್ತಾ ಇದೆ ಅದನ್ನ ನಾನು ಎಲ್ಲಿ ನೋಡ್ದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿ ಹಂಟರ್ಸ್ ಅನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ ಹುಡುಗ. ಅದೇ ಸಮಯದಲ್ಲಿ ಇಲ್ಲಿ ಕನ್ನಡಕ ಹೀರೋಗೆ ಹೊರಗಡೆ ಯಾವುದೋ ಒಂದು ಹಾರಿ ಹೋಗ್ತಾ ಇರೋ ರೀತಿ ಸದ್ದು ಕೇಳ್ಬೇಕಾದ್ರೆ ಬೇಗನೆ ಹೊರಗಡೆ ಓಡಿ ಬಂದು ನೋಡ್ತಾನೆ. ನೋಡಿದ್ರೆ ಒಂದು ಚಿಕ್ಕ ಫ್ಲೈಟ್ ಹಾರಿ ಹೋಗ್ತಿರುತ್ತೆ. ಜೋರಾಗಿ ಕಿರ್ಚ್ಕೋತಾನೆ, ಅರ್ಚ್ಕೋತಾನೆ, ಆದ್ರೂ ಇವನ ಸದ್ದು ಹೇಗೆ ಅಲ್ಲಿ ಕೇಳುತ್ತೆ ಆ ಫ್ಲೈಟಿಗೆ. ಆದ್ರಿಂದ ಆ ಫ್ಲೈಟ್ ಹಾಗೆ ಹೋಗ್ಬಿಡುತ್ತೆ. ಇದನ್ನೆಲ್ಲ ಗಮನಿಸಿದ ನಮ್ಮ ಹೀರೋಯಿನ್ ಅವನ ಹತ್ರ ಬಂದು ಜೋರಾಗಿ ಜಗಳ ಮಾಡ್ತಾಳೆ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ನಾವು ಇರ್ತಾ ಇದ್ರೆ ನಮ್ಮನ್ನ ಕಾಪಾಡೋದಕ್ಕೆ ಯಾರೂ ಬರಲ್ಲ, ನಾವು ಇಲ್ಲಿಂದ ಹೊರಡಬೇಕು, ರಿವರ್ ಸೈಡ್ ಅಲ್ಲಿ ಹಾಗೆ ನಾವು ಹೋದ್ರೆ ಯಾವ್ದಾದ್ರೂ ವಿಲೇಜ್ ಅನ್ನ ಕಂಡಿಡಿದು ನಾವು ತಪ್ಪಿಸ್ಕೋಬಹುದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕನ್ನಡಕ ಹೀರೋ, ಇಲ್ಲ ಆ ರೀತಿ ಎಲ್ಲ ನಾವು ಹೋಗೋದು ಬೇಡ, ಖಂಡಿತ ನಮ್ಮನ್ನ ಹುಡುಕಿ ಈ ಜಾಗಕ್ಕೆ ಯಾರಾದ್ರೂ ಬರ್ತಾರೆ, ನಮ್ಮನ್ನ ಕಾಪಾಡ್ತಾರೆ, ಆ ರೀತಿ ಅವ್ರುಗಳು ಹುಡುಕಿ ಬಂದಾಗ ನಾವು ಈ ಜಾಗದಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಸತ್ತೋಗ್ಬಿಟ್ವಿ ಅಂತ ಅನ್ಕೋತಾರೆ, ಸೊ ನಾವು ಈ ಜಾಗದಲ್ಲೇ ವೇಟ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ಗೂ ಏನು ಡಿಸಿಷನ್ ಅನ್ನು ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ಚಿಕ್ಕ ಹುಡುಗ ಹೊರಗಡೆ ಬಂದು, ಖಂಡಿತ ನಾವು ಹೀರೋಯಿನ್ ಅಂತ ಹೇಳೋ ಕೆಲಸವನ್ನೇ ನಾವು ಮಾಡೋಣ, ಇಲ್ಲೇನೆ ಇದ್ರೆ ಅದು ಕೆಲ್ಸಕ್ಕೇನೆ ಆಗಲ್ಲ ಅನ್ನೋ ರೀತಿ ಹುಡುಗ ಹೇಳ್ಬೇಕಾದ್ರೆ ಇವಾಗ ಕನ್ನಡಕ ಹೀರೋಗೆ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗನನ್ನ ಕರ್ಕೊಂಡು ಹಾಗೆ ರಿವರ್ ಸೈಡ್ ಅಲ್ಲಿ ನಡೆದು ಹೋಗ್ತಾರೆ. ಅದೇ ತರ ಈ ಹಂಟರ್ಸ್ ಗ್ಯಾಂಗ್ ಇದ್ದಾರೆ ಅಲ್ವಾ, ಅವರು ರಿವರ್ ಸೈಡ್ ಅಲ್ಲಿ ಹಾಗೆ ಬೆಟ್ಟವನ್ನ ಹತ್ತಿ ಮೇಲ್ ಬರ್ತಿರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಟೀಮ್ ಕೆಳಗಡೆ ಇಳಿದು ಬರ್ತಿರ್ತಾರೆ. ಅದೇ ತರ ಹಂಟರ್ ವಿಲನ್ ಒಂದು ಜಾಗಕ್ಕೆ ಬಂದಿದ್ದ ತಕ್ಷಣ ನೀರಿನಲ್ಲಿ ಮೀನನ್ನ ಹಿಡಿಯೋಣ ಅಂತ ಟ್ರೈ ಮಾಡ್ತಾವನೆ. ಆ ಜಾಗದಲ್ಲಿ ಇರ್ತಾ ಇದ್ದಿದ್ದು ದೊಡ್ಡ ಮೀನು, ಅಷ್ಟೇ ಅವನ ಕೈಯನ್ನ ಕಚ್ಚಿಬಿಡುತ್ತೆ. ಜಸ್ಟ್ ಮಿಸ್ ಅಲ್ಲಿ ಹುಡುಗ ತಪ್ಪಿಸ್ಕೊತಾವನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರನ್ನ ನೋಡಿದ್ರೆ ಕೆಳಗಡೆ ಇಳಿದು ಬರ್ತಿದ್ದಾರೆ ಅಲ್ವಾ, ಅವರುಗಳ ಜೊತೆ ಆ ತಾತನು ಬರ್ತಿದಾರಲ್ಲ, ಒಂದು ಸ್ಟೇಜ್ ಅಲ್ಲಿ ಅವರ ಕೈಯಲ್ಲಿ ಆಗ್ತಿಲ್ಲ. ಸೊ ಅವರು ಏನನ್ನ ಹೇಳ್ತಾರೆ ಅಂದ್ರೆ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ತಗೊಂಡು ಹೋಗೋಣ ಅಂತ ಹೇಳಿ ಅದೇ ಜಾಗದಲ್ಲಿ ಕೂತ್ಕೋತಾರೆ. ಅದೇ ತರ ಎಲ್ಲರಿಗೂ ಆ ಜಾಗದಲ್ಲಿ ಕೂತು ರೆಸ್ಟ್ ಮಾಡ್ತಿರ್ತಾರೆ. ಆವಾಗ ಕನ್ನಡಕ ಹೀರೋ ಅವನ ಕಿವಿಗೆ ಏನೋ ಒಂದು ರೀತಿ ಸದ್ದಾಗುತ್ತೆ. ಹಾಗೆ ಮರದ ಗ್ಯಾಪಿನಲ್ಲಿ ಬಂದು ನೋಡ್ಬೇಕಾದ್ರೆ ಆ ವಿಚಿತ್ರವಾದ ಕ್ರಿಯೇಚರ್ ಇದೆಯಲ್ಲ, ಅದು ಆ ಜಾಗಕ್ಕೆ ಬಂದಿರುತ್ತೆ. ಸೊ ಅದನ್ನು ನೋಡಿ ತುಂಬಾನೇ ಶಾಕ್ ಆದ ಕನ್ನಡಕ ಹೀರೋ ಬೇಗನೆ ಓಡಿ ಬಂದು ಹೀರೋಯಿನ್ ಹತ್ರ, ಆ ಕ್ರಿಯೇಚರ್ ನಮ್ಮನ್ನ ಫಾಲೋ ಮಾಡ್ತಾ ಇದೆ, ಖಂಡಿತ ನಮ್ಮನ್ನ ಕೊಂದು ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಆವಾಗ ಇದನ್ನ ಕೇಳಿಸ್ಕೊಂಡ ನಮ್ಮ ಚಿಕ್ಕ ಹುಡುಗ, ಇಲ್ಲ ಇಲ್ಲ ಆ ಕ್ರಿಯೇಚರ್ ಹಾಗೆಲ್ಲ ಮಾಡಲ್ಲ, ಅದು ನಮ್ಮನ್ನ ಕಾಪಾಡ್ತಾ ಇದೆ, ನಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೆ ಅಂತ ನಂಬಿಕೆಯಿಂದ ಹೇಳ್ತಿರ್ತಾನೆ ಹುಡುಗ. ಆದ್ರೆ ಇದನ್ನೆಲ್ಲ ಕೇಳಿದ ಕನ್ನಡಕ ಹೀರೋಗೆ ಇದನ್ನ ನಂಬೋಕೆನೇ ಆಗ್ತಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ಸಿಟಿಯಲ್ಲಿ ಇರ್ತಾ ಇರುವ ಪೊಲೀಸ್ ಸ್ಟೇಷನ್ಗೆ ನಮ್ಮ ಚಿಕ್ಕ ಹುಡುಗನವರ ತಂದೆ ಇದ್ದಾರೆ ಅಲ್ವಾ, ಹುಡುಗ ಮಿಸ್ಸಿಂಗ್ ಅನ್ನೋ ಕಂಪ್ಲೇಂಟ್ ಅನ್ನ ಕೊಡೋದಕ್ಕಾಗಿ ಬಂದಿರ್ತಾರೆ. ನನ್ನ ಮಗನನ್ನ ಕಂಡು ಹಿಡಿದ್ರ ಇಲ್ವಾ, ಆ ಫ್ಲೈಟ್ ಕಾಣೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದಾರಲ್ಲ, ಏನೋ ಕತೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪೊಲೀಸ್ ಆಫೀಸರ್, ಇಲ್ಲ ಸರ್, ಫ್ಲೈಟ್ ಡ್ಯಾಮೇಜ್ ಆಗಿ ಆ ಕಾಡಿನ ಒಳಗಡೆನೆ ಬಿದ್ದಿರ್ಬೇಕು ಅನ್ಸುತ್ತೆ, ಸೊ ಅವ್ರಗಳನ್ನ ಕಾಪಾಡೋದಕ್ಕಾಗಿ ನಮ್ಮ ಟೀಮ್ ಆ ಕಾಡಿನ ಒಳಗಡೆ ಹೋಗಿದ್ದಾರೆ, ಆದ್ರೆ ಅವ್ರುಗಳು ಜೀವಂತವಾಗಿ ಇದಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಸರ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಂದೆ ತುಂಬಾನೇ ಬೇಜಾರಾಗ್ತಾರೆ. ಆ ಸಮಯದಲ್ಲಿ ಆ ಸ್ಟೇಷನ್ಗೆ ಇನ್ನೊಬ್ಬ ಯಾರೋ ಓಡಿ ಬರ್ತಾನೆ. ಯಾರು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ದಿನಲ್ಲಿ ಬಂದ್ರಲ್ವಾ ತಂದೆ ಮಗ, ಅದರಲ್ಲಿ ತಂದೆಯವರು ಬಂದಿದ್ದಾರೆ. ಅವರು ಬೇಗನೆ ಸ್ಟೇಷನ್ಗೆ ಓಡಿ ಬಂದು ಅಲ್ಲಿರುವ ಆಫೀಸರ್ ಹತ್ರ, ನನ್ನ ಮಗ ಈ ರೀತಿ ಸೈಂಟಿಸ್ಟ್ ಅಂತ ನಮ್ಮ ಊರ್ ಒಳಗಡೆ ಯಾರೋ ಹೇಳ್ಕೊಂಡು
ಹುಡ್ಕೊಂಡು ಬಂದ್ರು ಸರ್, ಅವರಿಗೆ ಆ ಕ್ರಿಯೇಚರ್ ಇರುವ ದಾರಿಯನ್ನು ತೋರಿಸ್ಕೊಡ್ತೀನಿ ಅಂತ ಹೋಗ್ಬಿಟ್ಟಿದ್ದಾನೆ ಅವರ ಜೊತೆ. ಕಾಡಿನ ಒಳಗಡೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಅದು ತುಂಬಾನೇ ಅಪಾಯಕಾರಿಯಾದ ಕ್ರಿಯೇಚರ್. ಸೊ ನೀವೇನು ಎಲ್ಲರನ್ನು ಕಾಪಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಪೊಲೀಸ್ ಆಫೀಸರ್, ಏನಪ್ಪಾ ನೀನು ಹೇಳ್ತಾ ಇದೀಯಾ, ಏನು ಆ ಹಂಟರ್ಸ್ ಬಂದಿದ್ದಾರಾ ಅಂತ ಕೇಳ್ಬೇಕಾದ್ರೆ, ಸೊ ಆ ಹಂಟರ್ಸ್ ಬಗ್ಗೆ ಈ ಪೊಲೀಸ್ ಆಫೀಸರ್ಗೂ ತುಂಬಾ ದಿನದಿಂದ ಗೊತ್ತಿದೆ ಅನ್ಸುತ್ತೆ. ಅವ್ರುಗಳನ್ನ ಹಿಡಿಯೋದಕ್ಕಾಗಿ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಈ ತಂದೆನೋ ಹೌದು, ಹೇಗಾದ್ರೂ ನನ್ನ ಮಗನನ್ನ ಕಾಪಾಡಿ ಅಂತ ಹೇಳ್ಬೇಕಾದ್ರೆ, ಏನಯ್ಯ ನೀನು ಸರಿಯಾಗಿ ವಿಚಾರಣೆ ಮಾಡದೆ ನಿನ್ನ ಮಗನನ್ನ ಅವ್ರಗಳ ಜೊತೆ ಕಳಿಸ್ಕೊಟ್ಬಿಡ್ತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ, ಸರ್ ನಾನು ಏನ್ ಸರ್ ಮಾಡ್ಲಿ, ಅವ್ರಗಳೇ ಸರ್ ನನ್ನ ಮಗನನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪೊಲೀಸ್ ಆಫೀಸರ್, ಸರಿ ಆಯ್ತು, ನನ್ನ ಟೀಮ್ ಅನ್ನ ನಿನ್ನ ಮಗನನ್ನ ಕಂಡು ಹಿಡಿಯೋದಕ್ಕಾಗಿ ಕಳಿಸ್ಕೊಡ್ತೀನಿ. ಮತ್ತೆ ಆ ಹಂಟರ್ ಮೇಲೂ ತುಂಬಾನೇ ಕೇಸ್ಗಳು ಇರ್ತಾ ಇದೆ, ಅವನನ್ನು ಹೇಗಾದ್ರೂ ಹಿಡಿಬೇಕು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನಡೀತಾ ಇದ್ದ ಕಾನ್ವರ್ಸೇಷನ್ ಎಲ್ಲವನ್ನ ಆ ಚಿಕ್ಕ ಹುಡುಗನವರ ತಂದೆ ಕೇಳಿಸ್ಕೊತಿರ್ತಾರೆ. ಅಂದ್ರೆ ಬಿಸ್ನೆಸ್ ಮ್ಯಾನ್ ತಂದೆ, ಏನು ಆ ಜಾಗಕ್ಕೆ ನೀವು ಹೋಗ್ತಾ ಇದ್ದೀರಾ, ಹಾಗಾದ್ರೆ ಆ ಜಾಗದಲ್ಲಿ ತಾನೇ ಫ್ಲೈಟ್ ಏನು ಕ್ರಾಶ್ ಆಗಿರೋ ರೀತಿ ನ್ಯೂಸ್ ಬಂದಿದೆ, ತುಂಬಾ ಜನರು ಅದನ್ನ ತಾನೇ ಹೇಳ್ತಿದ್ದಾರೆ, ಹಾಗಾದ್ರೆ ನಾನು ನಿಮ್ಮ ಜೊತೆನೆ ಬರ್ತೀನಿ, ಅದರ ಮುಖಾಂತರ ನನಗೂ ನನ್ನ ಮಗನನ್ನ ಹುಡುಕಾಡುವ ಚಾನ್ಸಸ್ ಸಿಗುತ್ತೆ ಅಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸರ್ ಅದೆಲ್ಲ ತುಂಬಾನೇ ಡೇಂಜರಸ್ ಆದ ಪ್ಲೇಸ್, ನೀವೆಲ್ಲ ಆ ಜಾಗಕ್ಕೆ ಬರ್ಬೇಡಿ ಅಂತ ಪೊಲೀಸ್ ಹೇಳಿ ನೋಡ್ತಾರೆ. ಆದ್ರೆ ಬಿಸ್ನೆಸ್ ಮ್ಯಾನ್ ತಂದೆ, ಇಲ್ಲ ಖಂಡಿತ ನಾನು ಆ ಜಾಗಕ್ಕೆ ಬರ್ತೀನಿ, ನನ್ನ ಮಗನನ್ನ ನಾನು ಕಾಪಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಕಾಡಿನ ಒಳಗಡೆ ನಮ್ಮ ಗ್ರೂಪ್ ಅವರು ನಡೆದು ಹೋಗ್ತಿರ್ತಾರೆ. ಆವಾಗ ನಮ್ಮ ಚಿಕ್ಕ ಹುಡುಗನ ಕಿವಿಗೆ ಏನೋ ಒಂದು ರೀತಿಯ ಸದ್ದು ಕೇಳುತ್ತೆ. ತಕ್ಷಣ ಅವನು ಏನ್ ಅನ್ಕೋತಾನೆ ಅಂದ್ರೆ ಆ ಕ್ರಿಯೇಚರ್ ಇವನನ್ನ ಹುಡುಕಿ ಬಂದಿರ್ಬೇಕು ಅಂತ ಅನ್ಕೋತಾನೆ. ಸೊ ಗ್ರೂಪ್ ಅನ್ನ ಬಿಟ್ಟು ಸೆಪರೇಟ್ ಆಗಿ ಬಂದು ಆ ಕ್ರಿಯೇಚರ್ ಅನ್ನ ಹುಡುಕಿ ನೋಡ್ತಾನೆ ಹುಡುಗ. ಆದ್ರೆ ಅಲ್ಲಿಗೆ ಬಂದಿರೋದು ಒಂದು ಕಾಡ್ ಹಂದಿ. ನಮ್ಮ ಹುಡುಗನನ್ನ ನೋಡಿದ ತಕ್ಷಣ ಅವನನ್ನ ಭಯಂಕರವಾಗಿ ಚೇಸ್ ಮಾಡಿ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಹಂದಿಯನ್ನು ಶೂಟ್ ಮಾಡಿ ನಮ್ಮ ಚಿಕ್ಕ ಹುಡುಗನನ್ನ ಕಾಪಾಡ್ತಾರೆ. ಯಾರೋ ಏನು ಅಂತ ನೋಡಿದ್ರೆ ಆ ಹಂಟರ್ಸ್ ಅವರ ಗ್ಯಾಂಗ್ಗೆ ಈ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಕೊನೆಗೆ ಎರಡು ಟೀಮ್ ಮೀಟ್ ಮಾಡ್ಕೋತಾರೆ. ಸದ್ಯ ನಮ್ಮನ್ನ ಕಾಪಾಡೋದಕ್ಕೆ ಬಂದ್ಬಿಟ್ರ, ರೆಸ್ಕ್ಯೂ ಮಾಡ್ತಾ ಇದ್ದೀರಾ ನಮ್ಮನ್ನ ಅಂತ ಹೇಳಿ ಇವ್ರುಗಳು ಎಲ್ಲರೂ ತುಂಬಾನೇ ಖುಷಿ ಆಗ್ತಿರ್ಬೇಕಾದ್ರೆ ಹಾಗೆ ಸ್ವಲ್ಪ ಹೊತ್ತು ಆದ ಮೇಲೆನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇವ್ರುಗಳು ನಮ್ಮನ್ನ ಕಾಪಾಡೋದಕ್ಕೆ ಬಂದಿಲ್ಲ, ಈ ಕಾಡಿನ ಒಳಗಡೆ ಬೇರೆ ಏನನ್ನು ಹುಡುಕಿನೇ ಬಂದಿದ್ದಾರೆ ಅಂತ. ಆದ್ರೆ ಇನ್ನವೇ ಆ ಹಂಟರ್ ಅವನನ್ನ ಸೈಂಟಿಸ್ಟ್ ಆಗಿ ಹೇಳ್ಕೊತಿರ್ತಾನೆ ಇವ್ರುಗಳ ಹತ್ರ. ಈ ಕನ್ನಡಕ ಹೀರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನೋದ್ರಿಂದ ಹಾಗೆ ನೈಸ್ ಆಗಿ ಮಾತಾಡಿ ಆ ಹಂಟರ್ ಜೊತೆ ಒಂದು ಡೀಲಿಂಗ್ ಅನ್ನ ಹಾಕುತ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ಗೆ ಆ ಹಂಟರ್ ಅನ್ನು ನೋಡ್ಬೇಕಾದ್ರೆ ಯಾವ್ದೋ ಸೈಂಟಿಸ್ಟ್ ರೀತಿ ಕಾಣ್ತಾ ಇಲ್ಲ, ಇವನೊಬ್ಬ ಪಕ್ಕ ಖೇಡಿ ಅಂತ ಅವಳಿಗೆ ಅರ್ಥ ಆಗ್ತಿರುತ್ತೆ. ಆದ್ರೆ ಏನಕ್ಕಾಗಿ ಅವನ ಸೆಲ್ಫ್ ಅನ್ನ ಒಬ್ಬ ಸೈಂಟಿಸ್ಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದಾನೆ ಅಂತ ಒಂದು ರೀತಿ ಡೌಟ್ ಇಂದಾನೆ ಅವನನ್ನ ನೋಡ್ತಿರ್ತಾಳೆ. ನಂತರ ಎಲ್ಲರೂ ಆ ಜಾಗದಲ್ಲಿ ಕೂತು ಫೈರ್ ಕ್ಯಾಂಪ್ ಅನ್ನ ಹಾಕಿ ಕೂತು ಮಾತಾಡ್ತಿರ್ತಾರೆ. ಆವಾಗ ಹಂಟರ್ ನಮ್ಮ ಟೀಮಿನ ಹುಡುಗರ ಹತ್ರ, ನೀವು ಯಾವ್ದಾದ್ರು ವಿಚಿತ್ರವಾದ ಕ್ರಿಯೇಚರ್ ಅನ್ನ ನೋಡಿದ್ರ, ಅದನ್ನ ಹುಡುಕಿನೇ ನಾವು ಬಂದಿರೋದು ಅಂತ ಹೇಳ್ಬೇಕಾದ್ರೆ ಆ ಚಿಕ್ಕ ಹುಡುಗ ಕ್ಯೂರಿಯಾಸಿಟಿಯಲ್ಲಿ, ಹೌದು ನಾನು ಒಂದು ವಿಚಿತ್ರವಾದ ಜೀವಿಯನ್ನ ನೋಡ್ದೆ ಅಂತ ಹೇಳಲಿಕ್ಕೆ ಹುಡುಗ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇದನ್ನ ಗಮನಿಸಿದ ನಮ್ಮ ಹೀರೋಯಿನ್ ಹುಡುಗನನ್ನ ಸ್ಟಾಪ್ ಮಾಡಿಸಿ, ಅದೆಲ್ಲ ಇಲ್ಲ ಸರ್, ಇವಾಗ ಒಂದು ಚಿಕ್ಕ ಹಂದಿಯನ್ನ ನೋಡಿದ್ನಲ್ಲ ಅದನ್ನೇ ಅವನು ಕ್ರಿಯೇಚರ್ ಅಂತ ಅನ್ಕೋಬಿಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಹೀರೋಯಿನ್ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ, ಆದ್ರೆ ಈ ಹಂಟರ್ಗೆ ನಮ್ಮ ಟೀಮ್ ಅವರು ಏನನ್ನು ಮುಚ್ಚಾಕ್ತಿದ್ದಾರೆ, ಹೌಸ್ ಇಡ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಗಮನಿಸದೆ ಇರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗನನ್ನ ಮಾತ್ರ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾನೆ ವಿಲನ್ ಹಂಟರ್. ತಮ್ಮ ಇಲ್ಲಿ ನೋಡು, ನೀನು ಯಾವ್ದೋ ಒಂದು ಕ್ರಿಯೇಚರ್ ಅನ್ನ ನೋಡಿದ್ಯಾ ತಾನೆ, ಅದು ಏನು ಅಂತ ಹೇಳು ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಹುಡುಗ ತುಂಬಾನೇ ಹುಷಾರಾಗ್ಬಿಟ್ಟ. ಇಲ್ಲ ಇಲ್ಲ, ಅದು ನಮ್ಮನ್ನ ಕಾಪಾಡೋದಕ್ಕಾಗಿ ಟ್ರೈ ಮಾಡ್ತಾ ಇರೋದು, ಅದು ಬೇರೆ ಯಾವ್ದು ಇಲ್ಲ, ಅದು ಜಸ್ಟ್ ಕರಡಿ ಅಂತ ಏನನ್ನು ಹೇಳಿ ಹುಡುಗ ಪೇಚಾಡ್ತಿರ್ತಾನೆ. ಅವನ ಕೈಯಲ್ಲಿ ಸುಳ್ಳನ್ನ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ. ಹಾಗೆ ನಿಧಾನಕ್ಕೆ ಬಾಯಿ ಬಿಡ್ತಿರ್ತಾನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ ವಿಲ್ಲನ್ ಹಂಟರ್, ತಮ್ಮ ಇಲ್ಲಿ ನೋಡು, ಸೀರಿಯಸ್ ಆಗಿ ನೀನು ಏನೋ ಒಂದು ವಿಷಯವನ್ನ ನೋಡಿದ್ಯಾ, ಏನದು ನೋಡೋದಕ್ಕೆ ಆರೆಂಜ್ ಕಲರ್ ಅಲ್ಲಿ ಇರ್ತಾ ಇತ್ತಾ, ದೊಡ್ಡದಾಗಿ ಇರ್ತಾ ಇತ್ತಾ, ಕೂದಲೆಲ್ಲ ಫುಲ್ ಆಗಿರ್ತಿತ್ತ ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಈ ಹುಡುಗ ತುಂಬಾನೇ ಹೆದರ್ಕೋತಿರ್ತಾನೆ. ಅದೇ ಸಮಯದಲ್ಲಿ ಇವ್ರುಗಳು ಮಾತಾಡ್ಕೋತಿರುವ ವಿಷಯವನ್ನ ದೂರದಲ್ಲಿ ನಿಂತು ಆ ಕ್ರಿಯೇಚರ್ ನೋಡ್ತಾನೆ ಇರುತ್ತೆ. ಸೊ ಭಯಂಕರವಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ಕೇಳಿಸ್ಕೊಂಡ ಹಂಟರ್ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಆ ಕ್ರಿಯೇಚರ್ ಈ ಹುಡುಗನನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೆ, ಹಾಗಾದ್ರೆ ಈ ಹುಡುಗನನ್ನ ಯೂಸ್ ಮಾಡಿನೇ ಆ ಅನಿಮಲ್ ಅನ್ನ ನಾವು ಕ್ಯಾಚ್ ಮಾಡಬೇಕು ಅಂತ ವಿಲನ್ ಹಂಟರ್ ಪ್ಲಾನ್ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಕನ್ನಡಕ ಹೀರೋ ಇದ್ದಾನೆ ಅಲ್ವಾ, ಇವಾಗ ತಾನೇ ಒಂದು ಹಂದಿಯನ್ನ ಬೇಟೆಯಾಡಿರ್ತಾರೆ. ಅದನ್ನ ಅಡುಗೆ ಮಾಡಿ ಹಂಟರ್ಸ್ ಗ್ಯಾಂಗ್ ಇವ್ರುಗಳಿಗೆ ತಿನ್ನೋದಕ್ಕೆ ತಂದು ಕೊಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಪೊಲೈಟ್ ಆಗಿ ಅದು ಬೇಡ ಅನ್ನೋ ರೀತಿ ಹೇಳ್ಬಿಡ್ತಾರೆ. ಸೊ ತಕ್ಷಣ ಹಂಟರ್ಸ್ ಗ್ಯಾಂಗ್ ಅವರ ಒಳಗಡೆ ಚೈನೀಸ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನೋಡಿದ ಅವರುಗಳ ಕೊನೆ ಊಟವನ್ನ ಕೂಡ ಅವರು ಬೇಡ ಅಂತ ಹೇಳ್ಬಿಟ್ರು ಅಷ್ಟೇ. ಇದರ ನಂತರ ಅವ್ರಗಳ ಕತೆ ಮುಗ್ದೋಗುತ್ತೆ ಅನ್ನೋ ವಿಷಯ ಅವ್ರಗಳಿಗೆ ಗೊತ್ತಿಲ್ಲ ಅಲ್ವಾ ಅನ್ನೋ ರೀತಿ ಅವ್ರಗಳ ಒಳಗಡೆನೆ ಮಾತಾಡ್ಕೋಬೇಕಾದ್ರೆ ನಮ್ಮ ಕನ್ನಡಕ ಹೀರೋಗೆ ಇವ್ರುಗಳು ಮಾತಾಡ್ಕೊಳ್ಳುವ ವಿಷಯ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಚೈನೀಸ್ ಅರ್ಥ ಆಗುತ್ತೆ. ಸೊ ಆ ಹಂಟರ್ ಗ್ಯಾಂಗ್ ಸ್ವಲ್ಪ ದೂರ ಹೋಗಿದ್ದ ತಕ್ಷಣ ಹಾಗೆ ನಗಾಡ್ಕೊಂಡು ನಮ್ಮ ಹೀರೋಯಿನ್ ಹತ್ರ, ಇವ್ರುಗಳು ನಮ್ಮನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ, ಸೊ ನಾವ್ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು, ಆದ್ರಿಂದ ನೀನು ಸ್ವಲ್ಪ ಫೇಸ್ ಅನ್ನ ಕ್ಯೂಟ್ ಆಗಿ ಇಟ್ಕೋ ಅಂತ ಹೇಳಿ ಇಬ್ಬರುವೆ ನಗಾಡಿನೇ ಮೇಂಟೈನ್ ಮಾಡ್ಕೋತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ತಾತ ಅವರನ್ನ ತೋರಿಸ್ತಾರೆ. ಅವರಿಗೆ ತುಂಬಾನೇ ಹುಷಾರು ತಪ್ಪಿ ಹೋಗ್ತಿದೆ, ತುಂಬಾನೇ ವೀಕ್ ಆಗ್ತಿದ್ದಾರೆ. ಅವಾಗ ಯಾವ್ದೋ ಮೆಡಿಸಿನ್ ಅನ್ನ ಇವರು ತಗೋಬೇಕು ಅನ್ಸುತ್ತೆ, ಅದನ್ನ ಇವಾಗ ತಗೊಳ್ದೆ ಇರೋದ್ರಿಂದ ತುಂಬಾನೇ ವೀಕ್ ಆಗ್ಬಿಡ್ತಿದ್ದಾರೆ.
ಇರ್ತಾರೆ. ಅದೇ ಸಮಯದಲ್ಲಿ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಬಾಕ್ಸ್ ಇರುತ್ತೆ, ಅದು ವಿಲನ್ ಅವನು ತಂದಿರುವ ಬಾಕ್ಸ್. ಈ ತಾತ ಅವರಿಗೂ ಆ ವಿಲನ್ ಮೇಲೆ ಡೌಟ್ ಇದ್ದಿರುತ್ತೆ, ಖಂಡಿತ ಅವನು ಸೈಂಟಿಸ್ಟ್ ಆಗಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ. ಅದೇ ರೀತಿ ಇವಾಗ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ಗನ್ಸ್, ಅನಸ್ತಿಷಿಯಾ ಇಂಜೆಕ್ಷನ್ಸ್ ಅಂತ ತುಂಬಾ ವಿಷಯಗಳು ಇರುತ್ತೆ. ಇದನ್ನ ನೋಡಿದ ತಾತ ಶಾಕ್ ಆಗಿ ಬರ್ತಾರೆ. ಹಾಗಾದ್ರೆ ಇವ್ರುಗಳು ಖಂಡಿತ ಆ ಕ್ರಿಯೇಚರ್ ಅನ್ನ ಭೇಟಿ ಆಡೋದಕ್ಕಾಗಿ ಬಂದಿರ್ತಾರೆ ಅಂತ ಅರ್ಥ ಮಾಡ್ಕೊಂಡು ಅದ್ರ ಒಳಗಡೆ ಇರ್ತಾ ಇರುವ ಗನ್ನನ್ನ ತಗೊಂಡು ಹೋಗಿ ಆ ವಿಲನ್ ಅನ್ನ ಹೆದರ್ಸೋಣ ಅನ್ಕೋತಾರೆ ತಾತ. ಅಷ್ಟರಲ್ಲಿ ಆ ಜಾಗಕ್ಕೆ ಆ ಚಿಕ್ಕ ಹುಡುಗನನ್ನ ಹಿಡಿದು ಎಳೆದು ಬರ್ತಾನೆ ಹಂಟರ್. ತಕ್ಷಣ ತಾತ ಗನ್ನನ ಅವನಿಗೆ ಏಮ್ ಮಾಡಿ ಸುಮ್ನೆ ಆ ಚಿಕ್ಕ ಹುಡುಗನನ್ನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ನನ್ನು ಶೂಟ್ ಮಾಡಿ ಕೊಂದ್ ಬಿಡ್ತೀನಿ ಅಂತ ಹೆದರ್ಸಿದ್ರೆ ವಿಲ್ಲನ್ ನಮ್ಮ ಹುಡುಗನನ್ನ ಬಿಡ್ತಾನೆ ಇಲ್ಲ. ಅದೇ ಸಮಯದಲ್ಲಿ ತಾತನಿಗೆ ತುಂಬಾನೇ ತಲೆ ತಿರುಗಿ ಅನ್ಕಾನ್ಶಿಯಸ್ ಆಗಿ ಹಾಗೆ ಬಿದ್ದೋಗ್ತಾರೆ. ಅಷ್ಟೇ ತಾತ ಅವರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗ್ತಿದೆ. ಇದನ್ನ ನೋಡಿದ ವಿಲ್ಲನ್ ನಮ್ಮ ಚಿಕ್ಕ ಹುಡುಗನ ಹತ್ರ, ಇಲ್ಲಿ ನೋಡು ಆ ತಾತನವರಿಗೆ ತುಂಬಾನೇ ಹುಷಾರಿಲ್ಲ, ಅವರನ್ನ ನಾವು ಇಲ್ಲಿಂದ ತಗೊಂಡು ಸಿಟಿಗೆ ಹೋದ್ರೆ ಮಾತ್ರವೇ ಅವರನ್ನ ನಮ್ಮ ಕೈಯಲ್ಲಿ ಕಾಪಾಡೋಕೆ ಆಗುತ್ತೆ. ಸೊ ಆ ಕ್ರಿಯೇಚರ್ ಅನ್ನ ಹಿಡಿಯೋದಕ್ಕೆ ನೀನು ಹೆಲ್ಪ್ ಮಾಡಿದ್ರೆ ಈ ತಾತ ಅವರನ್ನ ಸಿಟಿಗೆ ಕರ್ಕೊಂಡು ಹೋಗಿ ನಾವು ಕಾಪಾಡ್ತೀವಿ, ಇಲ್ಲ ಅಂದ್ರೆ ಅಷ್ಟೇ ನೋಡ್ಕೋ ಅಂತ ಹೇಳಿ ನಮ್ಮ ಚಿಕ್ಕ ಹುಡುಗನನ್ನ ಹೆದರ್ಸ್ತಿರ್ತಾನೆ ಹಂಟರ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕನ್ನಡಕ ಹೀರೋ ಇದ್ರ ಮೇಲೆ ನಾವು ಸುಮ್ನೆ ಇರಬಾರ್ದು ಅಂತ ಹಂಟರ್ಸ್ ಸ್ವಲ್ಪ ಕಾನ್ಶಿಯಸ್ ನ ಬಿಡ್ಬೇಕಾದ್ರೆ ಅವ್ರಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕೊನೆಗೆ ಏನನ್ನ ಮಾಡೋಕೆ ಆಗುತ್ತೆ, ಹಂಟರ್ಸ್ ಹತ್ರ ಸರಿಯಾಗಿ ಸಿಗೋಕೋ ಬಿಡ್ತಾನೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಸೊ ರಾತ್ರಿ ಆಗಿದ್ದ ತಕ್ಷಣ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಮರಕ್ಕೆ ಕಟ್ಟಿ ಹಾಕ್ತಾರೆ. ಈ ಕಡೆ ಆ ಹಂಟರ್ವೇ ಹೇಗಾದ್ರೂ ಆ ಕ್ರಿಯೇಚರ್ ಅನ್ನ ಹಿಡಿಲೇಬೇಕು ಅಂತ ಆ ಚಿಕ್ಕ ಹುಡುಗನನ್ನ ಕಾಡಿನ ಒಳಗಡೆ ಗೆಳೆದು ಹೋಗ್ತಿರ್ತಾನೆ. ಆವಾಗ್ಲೇ ಆ ಕ್ರಿಯೇಚರ್ ಇವ್ರುಗಳನ್ನ ಫಾಲೋ ಮಾಡಿ ಹತ್ರ ಬರುತ್ತೆ ಅಂತ. ಅದೇ ತರ ಕ್ರಿಯೇಚರ್ ಹಿಂದೆನೆ ಸದ್ದು ಮಾಡಿ ಬರ್ತಿರುತ್ತೆ. ಸೊ ಹಂಟರ್ ತಕ್ಷಣ ಆ ಚಿಕ್ಕ ಹುಡುಗನನ್ನ ಬಿಟ್ಬಿಟ್ಟು ಕೈಗೆ ಗನ್ನನ್ನ ತಗೊಂಡು ಯಾವ ಕಡೆಯಿಂದ ಸದ್ದು ಬರುತ್ತೋ ಆ ಕಡೆಗೆ ಬಿಲ್ಲು ಬಾಣವನ್ನ ಬಿಡ್ತಿರ್ತಾನೆ. ಆದ್ರೆ ಆ ಕ್ರಿಯೇಚರ್ ತುಂಬಾನೇ ಬ್ರಿಲಿಯಂಟ್ ಅಲ್ವಾ, ಬೇರೆ ಕಡೆಯಿಂದ ಸದ್ದನ್ನ ಕೊಟ್ಟು ಎಲ್ಲರನ್ನು ಡೈವರ್ಟ್ ಮಾಡಿ ಬಿಟ್ಬಿಟ್ಟು ಹಿಂದೆಯಿಂದ ಬಂದು ಹಂಟರ್ಸ್ ಗ್ಯಾಂಗ್ ಅಲ್ಲಿ ಒಬ್ಬೊಬ್ಬನನ್ನು ಹೊಡೆದು ತೂದು ಬಿಸಾಕ್ತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ತಾತ ಅವರು ಇದ್ದಾರೆ ಅಲ್ವಾ, ಅವರು ಕಾನ್ಶಿಯಸ್ ಗೆ ಬರ್ತಾರೆ. ಅವರ ಕೈಯಲ್ಲಿ ಎದ್ದು ನಡೆಯೋಕೆ ಕೂಡ ಆಗ್ತಾ ಇಲ್ಲ, ತುಂಬಾನೇ ವೀಕ್ ಆಗಿರ್ತಿದ್ದಾರೆ. ಹೇಗೋ ಕಷ್ಟಪಟ್ಟು ಎದ್ದು ಮುಂದೆ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಮರದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಕಟ್ಟಿ ಹಾಕಿಟ್ಟಿರ್ತಾರೆ. ಈ ತಾತ ಅವರಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಹಾಗೆ ಫ್ರೀಸ್ ಆಗಿ ನಿಂತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ಕ್ರಿಯೇಚರ್ ಒಂದೊಂದು ಹಂಟರ್ ಕಥೆಯಾಗಿ ಮುಗಿಸಿ ಬರ್ತಿರುತ್ತೆ. ಫೈನಲಿ ಆ ವಿಲನ್ ಕಥೆಯನ್ನು ಮುಗಿಸೋಣ ಅಂತ ಅವನ ಹತ್ರ ಬರ್ಬೇಕಾದ್ರೆ ಅವನ ಕೈಯಲ್ಲಿ ಅನಸ್ತಿಷಿಯಾ ಇಂಜೆಕ್ಷನ್ ಗನ್ ಮರ್ಗಿರ್ತಾನೆ. ಅದನ್ನು ಯೂಸ್ ಮಾಡಿ ಕರೆಕ್ಟ್ ಆಗಿ ಕ್ರಿಯೇಚರ್ ಗೆ ಶೂಟ್ ಮಾಡಿ ಬಿಡ್ತಾನೆ. ಅಷ್ಟೇ ಆ ಕ್ರಿಯೇಚರ್ ನಿಧಾನಕ್ಕೆ ಅನ್ಕಾನ್ಶಿಯಸ್ ಸ್ಟೇಜ್ ಗೆ ಹೋಗ್ತಿರುತ್ತೆ. ನಿಧಾನಕ್ಕೆ ನಡೆದು ಹೋಗ್ತಿರ್ಬೇಕಾದ್ರೆ ಆ ತಾತ ಅವರು ಇವಾಗ ಕ್ರಿಯೇಚರ್ ಅನ್ನ ನೋಡಿ ಬಿಡ್ತಾರೆ. ಹಾಗಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ ಕ್ರಿಯೇಚರ್ ನಿಜಾನೇ, ಅದನ್ನ ಮತ್ತೆ ಇವಾಗ ನಾನು ಕೊನೆಯದಾಗಿ ನೋಡ್ಬಿಟ್ಟೆ ಅಂತ ತುಂಬಾನೇ ಖುಷಿಯಾಗಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾರೆ. ಅವರಿಗೆ ಆಲ್ರೆಡಿ ತುಂಬಾನೇ ಹುಷಾರು ತಪ್ಪಿ ಹೋಗಿರುತ್ತೆ ಅಲ್ವಾ, ವೀಕ್ ಆಗಿದ್ದಿರ್ತಾರೆ ಅಲ್ವಾ. ಸೊ ಆ ಜಾಗದಲ್ಲಿ ತೀರೋಗ್ಬಿಡ್ತಾರೆ ತಾತ. ಈ ಕ್ರಿಯೇಚರ್ ಇವಾಗ ಹಂಟರ್ ಹತ್ರ ಸರಿಯಾಗಿ ಸಿಗೋಕು ಬಿಟ್ಟಿರುತ್ತೆ. ಇದನ್ನ ನೋಡಿದ್ದ ಚಿಕ್ಕ ಹುಡುಗ ತುಂಬಾನೇ ಬೇಜಾರಾಗ್ತಾವನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ತಾತ ಅವರನ್ನ ಅದೇ ಜಾಗದಲ್ಲಿ ಊತಾಕ್ತಾರೆ. ಈ ಚಿಕ್ಕ ಹುಡುಗ ತಾತ ಅವರ ಫೇರ್ವೆಲ್ ಗಿಫ್ಟ್ ಆಗಿ ಇವನ ಹತ್ರ ಯಾವಾಗ್ಲೂ ಅವರ ತಾಯಿ ಅವರ ಚೈನ್ ಇರುತ್ತೆ ಅಲ್ಲ, ಅದನ್ನು ಎತ್ತಿಟ್ಟು ತುಂಬಾ ಬೇಜಾರಾಗ್ತಾನೆ. ಮತ್ತೆ ಇಲ್ಲಿ ವಿಲನ್ ಅವನ ಹುಡುಗರು ತುಂಬಾ ಜನರು ತೀರೋಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಕ್ರಿಯೇಚರ್ ಅನ್ನ ಎತ್ಕೊಂಡು ಹೋಗೋದಕ್ಕಾಗಿ ಹುಡುಗರು ಬೇಕಲ್ವಾ, ಒಂದು ಸಪೋರ್ಟ್ ಬೇಕಲ್ವಾ. ಅದಕ್ಕಾಗಿನೇ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಸಾಯಿಸದೆ ಬಿಟ್ಬಿಟ್ಟು ಅವುಗಳನ್ನ ಹೆದರಿಸಿ ಆ ಕ್ರಿಯೇಚರ್ ಅನ್ನ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿಸ್ಕೊತಾರೆ. ಆವಾಗ ನಮ್ಮ ಹೀರೋಯಿನ್ ಇದನ್ನೆಲ್ಲ ನೋಡ್ಬಿಟ್ಟು ಈ ಕ್ರಿಯೇಚರ್ ಅನ್ನ ಈ ಜಾಗವನ್ನ ಬಿಟ್ಟು ನಾವು ಹೊರಗಡೆ ಸಿಟಿ ಕಡೆ ಏನಾದ್ರೂ ತಗೊಂಡು ಹೋದ್ರೆ ಅದು ಸತ್ತೋಗ್ಬಿಡುತ್ತೆ. ಯಾಕೆಂದ್ರೆ ಅದು ಈ ಜಾಗದಲ್ಲಿ ಇದ್ದು ಅಡಾಪ್ಟ್ ಆಗ್ಬಿಟ್ಟಿದೆ. ಸೊ ಇಲ್ಲೇ ಇದ್ರೆ ಮಾತ್ರವೇ ಅದ್ರ ಕೈಯಲ್ಲಿ ಜೀವಂತವಾಗಿ ಇರೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ವಿಲನ್ ಗೆ ಖೇರೇ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಿನಗೆ ಬೇಡದೆ ಇರುವ ವಿಷಯ, ಸುಮ್ನೆ ಆ ಕ್ರಿಯೇಚರ್ ಅನ್ನ ಎತ್ಕೊಂಡು ನಡಿ ಅಂತ ಹೇಳಿ ಆ ಕ್ರಿಯೇಚರ್ ಅನ್ನ ತಗೊಂಡು ಎಲ್ಲರೂ ನಡೆದು ಬರ್ತಿರ್ಬೇಕಾದ್ರೆ ಆವಾಗ ಕನ್ನಡಕ ಹೀರೋ ಇದಾನಲ್ಲ, ಅವನು ಇವಾಗ ಕರೆಕ್ಟ್ ಆಗಿ ಅವನ ಬ್ರೈನ್ ಅನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾವನೆ. ಅವನು ಇವಾಗ ಹಂಟರ್ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ, ಬಾಸ್ ಇವಾಗ ನಾನು ನಿಮ್ಮ ಕಡೆನೆ ಬಂದ್ಬಿಡ್ತೀನಿ, ಹೇಗಿದ್ರು ಈ ಕ್ರಿಯೇಚರ್ ನ ನೀವು ಹೊರಗಡೆ ಮಾರ್ಬೇಕಲ್ವಾ, ನನಗೆ ತುಂಬಾ ಜನ ಕ್ಲೈಂಟ್ಸ್ ಇದಾರೆ, ಕಸ್ಟಮರ್ಸ್ ಇದಾರೆ, ಅವ್ರಗಳ ಹತ್ರ ಇದನ್ನ ನಾವು ಮಾರಿ ಬಿಡೋಣ ಅಂತ ಹೇಳ್ಬೇಕಾದ್ರೆ, ತಮ್ಮ ಇಲ್ಲಿ ನೋಡು ಆಲ್ರೆಡಿ 2 million ಗೆ ಈ ಕ್ರಿಯೇಚರ್ ಅನ್ನ ನಾವು ಮಾತಾಡಿ ಸೇಲ್ ಮಾಡ್ತಿದೀವಿ ಅಂತ ಹೇಳ್ಬೇಕಾದ್ರೆ, ಏನು ಬರೀ 2 million? ಇದೊಂದು ರೇರ್ ಆದ ಕ್ರಿಯೇಚರ್ ಸರ್, ಇದು ಎಷ್ಟು ಮಿಲಿಯನ್ ಬೆಲೆ ಬಾಳ್ತಾ ಇದೆ ಗೊತ್ತಾ, ಇದಕ್ಕೆ ಎಷ್ಟು ಹಣವನ್ನ ಕೊಡ್ತಾರೆ ಗೊತ್ತಾ. ಅದು ಮಾತ್ರ ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಹೊಸದಾಗಿ ಝೂ ಅನ್ನು ಓಪನ್ ಮಾಡೋಣ ಅನ್ಕೊಂಡಿದ್ದಾನೆ. ಸೊ ಅವನ ಹತ್ರ ಖಂಡಿತ ನಾನು ಮಾತಾಡಿದ್ರೆ ನಿಮಗೆ ಇದಕ್ಕೆ 20 million ಹಣವನ್ನ ತಕೊಡ್ತೀನಿ, ಅದರಲ್ಲಿ ಸ್ವಲ್ಪ ಕಮಿಷನ್ ಹಣವನ್ನ ಮಾತ್ರ ನನಗೆ ಕೊಡಿ ಸಾಕು ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳುವ ವಿಲನ್ ಹಂಟರಿಗೂ ತುಂಬಾನೇ ಖುಷಿ ಆಗುತ್ತೆ. ಸೊ ಆ ಡೀಲ್ ಗೆ ಒಪ್ಕೋತಾನೆ. ಆದ್ರಿಂದ ಎಲ್ಲರೂ ಹಾಗೆ ನಿಧಾನಕ್ಕೆ ನಡೆದು
ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ತುಂಬಾ ದೂರ ನಡೆದು ಹೋಗ್ತಾನೆ ಇರ್ತಾರೆ. ಆದ್ರೂ ಇವ್ರುಗಳು ಕ್ರಾಸ್ ಮಾಡಿ ಇನ್ನ ಬಂದಿರೋ ರೀತಿ ಕಾಣಿಲ್ಲ. ಆದ್ರಿಂದ ಆ ವಿಲನ್ ಹಂಟರ್ ವಿಲೇಜ್ ಹುಡುಗನ ಹತ್ರ, ಲೋ ತಮ್ಮ, ಸ್ಟಾರ್ಟಿಂಗ್ ಅಲ್ಲಿ ಮೇಲ್ಗಡೆ ಬರ್ಬೇಕಾದ್ರೆ ಬೇಗ ಬೇಗ ಕರ್ಕೊಂಡು ಬಂದ್ಬಿಟ್ಟೆ, ಇವಾಗ ಯಾಕಪ್ಪ ಇಷ್ಟು ಲೇಟ್ ಆಗ್ತಿದೆ, ಇಷ್ಟು ದೂರ ಆಗ್ತಿದೆ, ಶಾರ್ಟ್ ಕಟ್ ದಾರಿಯಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ಕೇಳಿದ್ರೆ, ಇಲ್ಲ ಶಾರ್ಟ್ ಕಟ್ ದಾರಿಯನ್ನು ಯೂಸ್ ಮಾಡಿದ್ರೆ ನಾವು ಸರಿಯಾಗಿ ಸಿಗೋಕೆ ಬಿಡ್ತೀವಿ, ಆದ್ರಿಂದ ಈ ದಾರಿಯಲ್ಲಿ ಹೋಗೋದೇ ಸರಿ, ಆವಾಗ್ಲೇ ನಾವು ಬೇಗನೆ ಕೆಳಗಡೆ ಹೋಗೋಕೆ ಆಗುತ್ತೆ ಅಂತ ಹೇಳಿ ಇವ್ರುಗಳು ಈ ಕಡೆ ಮಾತಾಡ್ತಿರ್ಬೇಕಾದ್ರೆ ಈ ಗ್ಯಾಪಲ್ಲಿ ನಮ್ಮ ಹೀರೋಯಿನ್ ಈ ಕಡೆ ಏನನ್ನ ಮಾಡ್ತಾಳ ಅಂದ್ರೆ ಆ ಕ್ರಿಯೇಚರ್ ಗೆ ಕಟ್ಟಿಟ್ಟಿರುವ ಹಗ್ಗಗಳನ್ನೆಲ್ಲ ಬಿಚ್ಕೊಡ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಪೊಲೀಸ್ ಗ್ಯಾಂಗ್ ಕೂಡ ನಮ್ಮ ಟೀಮ್ ಅನ್ನ ಹುಡುಕಿ ಇಲ್ಲಿಗೆ ಕಾಡಿನ ಒಳಗಡೆ ಬರ್ತಿರ್ತಾರೆ. ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಈ ಹಂಟರ್ಸ್ ಟೀಮ್ ಒಂದು ಜಾಗದಲ್ಲಿ ಫೈರ್ ಕ್ಯಾಂಪ್ ಅನ್ನು ಹಾಕಿರ್ತಾರೆ ಅಲ್ವಾ, ಆ ಜಾಗವನ್ನು ನೋಡ್ಬಿಟ್ಟು ಹಾಗಾದ್ರೆ ಇಲ್ಲೇನೆ ಪಕ್ಕದಲ್ಲಿ ಇರ್ಬೇಕು ಇವ್ರುಗಳನ್ನ ಬೇಗ ನಾವು ಕಂಡುಹಿಡಿಬೇಕು ಅಂತ ಬೇಗ ಬೇಗ ಮುಂದೆ ಟ್ರಾವೆಲ್ ಮಾಡಿ ಬಂದು ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ಹಂಟರ್ಸ್ ಟೀಮ್ ನಮ್ಮ ಹೀರೋಯಿನ್ ಟೀಮ್ ಅನ್ನ ಕರ್ಕೊಂಡು ನಡೆದು ಹೋಗ್ತಾ ಇರೋದನ್ನು ನೋಡ್ಬಿಡ್ತಾರೆ ಪೊಲೀಸರ ಟೀಮ್. ಸರಿ ಓಕೆ, ಇವ್ರುಗಳನ್ನ ಹಿಂದೆನೆ ಫಾಲೋ ಮಾಡಿ ಹೋಗೋಣ, ಕರೆಕ್ಟ್ ಆದ ಸಮಯದಲ್ಲಿ ಇವ್ರುಗಳನ್ನ ನಾವು ಅಟ್ಯಾಕ್ ಮಾಡೋಣ ಅಂತ ಪೊಲೀಸ್ ಟೀಮ್ ಫಾಲೋ ಮಾಡಿ ಹೋಗ್ತಾನೆ ಇರುತ್ತೆ. ಆವಾಗ ಈ ವಿಲನ್ ಹಂಟರ್ ಇದಾನೆ ಅಲ್ವಾ, ನಮ್ಮ ಕನ್ನಡಕ ಹೀರೋ ಹತ್ರ ಒಂದು ಫೋನ್ ಅನ್ನ ಕೊಟ್ಟು, ಇಲ್ಲಿ ನೋಡು ಈ ಜಾಗದಲ್ಲಿ ಸಿಗ್ನಲ್ ಸಿಗ್ತಾ ಇದೆ, ನಿನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಡೀಲಿಂಗ್ ಅನ್ನ ಮಾತಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಅವನ ಹತ್ರ ಇದ್ರ ಬಗ್ಗೆ ಮಾತಾಡಿಡು ಅಂತ ಹೇಳಿ ಫೋನ್ ಅನ್ನು ಕೊಡ್ಬೇಕಾದ್ರೆ ಅದೇ ರೀತಿ ನಮ್ಮ ಕನ್ನಡಕ ಹೀರೋನು ಯಾವ್ದೋ ಒಂದು ನಂಬರ್ ಅನ್ನ ಹಾಕಿ ಮಾತಾಡ್ತಾವನೆ. ಈ ರೀತಿ ಒಂದು ರೇರ್ ಆದ ಸ್ಪೀಶಿಯಸ್ ಅನ್ನ ನಾವು ಹಿಡಿದು ಬಿಟ್ಟಿದೀವಿ, ಒಂದು ವಿಚಿತ್ರವಾದ ಕ್ರಿಯೇಚರ್ ಅದು, ಸೊ ಅದನ್ನ ನಿನಗೆ ಕೊಡೋದಕ್ಕಾಗಿ ನನ್ನ ಟೀಮ್ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ ಹೀರೋ. ಆವಾಗ ತಕ್ಷಣ ವಿಲನ್ ಹಂಟರ್ ಅವನ ಕೈಯಲ್ಲಿ ಒಂದು ಗನ್ನನ್ನು ಹಿಡಿದು ನಮ್ಮ ಹೀರೋಗೆ ಏಮ್ ಮಾಡ್ತಿರ್ತಾನೆ. ಏನು ಅಂತ ನೋಡಿದ್ರೆ ವಿಲನ್ ನಮ್ಮ ಹೀರೋ ಕೈಗೆ ಕೊಟ್ಟಿದ್ದ ಫೋನ್ ಸರಿಯಾಗಿ ಕೆಲಸ ಮಾಡಲ್ಲ, ವರ್ಕೆ ಮಾಡ್ತಿರಲ್ಲ, ಸುಮ್ನೆ ಚೆಕ್ ಮಾಡೋದಕ್ಕಾಗಿ ನಮ್ಮ ಹೀರೋ ಕೈಗೆ ಕೊಟ್ಟಿರ್ತಾನೆ. ಅದ್ರಲ್ಲಿ ಇವಾಗ ಸರಿಯಾಗಿ ಸಿಗೋಕ ಬಿಟ್ಟ ನಮ್ಮ ಹೀರೋ. ಅಷ್ಟೇ ಕಣ, ಇವಾಗ ನಿನ್ನ ಕತೆ ಮುಗ್ದೋಗುತ್ತೆ ಅಂತ ಹೇಳಿ ಆ ವಿಲನ್ ನಮ್ಮ ಹೀರೋಗೆ ಗನ್ನನ್ನು ತೋರಿಸಿ ಶೂಟ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಇನ್ನೊಂದು ಬುಲೆಟ್ ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಇವಾಗ ನಮ್ಮ ಪೊಲೀಸ್ ಟೀಮ್ ಅವರೇ. ಅಷ್ಟೇ ಈ ಎರಡು ಗ್ಯಾಂಗ್ಗಳ ಮಧ್ಯ ಸರಿಯಾಗಿ ಜಗಳ ನಡೆಯುತ್ತೆ. ಈ ಗ್ಯಾಪ್ ನಲ್ಲಿ ಆ ಕ್ರಿಯೇಚರ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರುತ್ತೆ. ಯಾಕೆಂದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಅದಕ್ಕೆ ಕಟ್ಟಿರುವ ಹಗ್ಗಗಳನ್ನೆಲ್ಲ ಬಿಚ್ಕೊಟ್ಟಿರ್ತಾರೆ ಅಲ್ವಾ, ಮತ್ತೆ ಈ ಹಂಟರ್ಸ್ ಗೆ ದಾರಿಯನ್ನು ತೋರಿಸಿ ಕರ್ಕೊಂಡು ಬಂದಿರ್ತಾನೆ ಅಲ್ವಾ ವಿಲೇಜ್ ಹುಡುಗ. ಈ ಹಂಟರ್ಸ್ ಟೀಮ್ ಅವರು ಕೆಟ್ಟವರು, ಇವ್ರುಗಳೇನು ಸೈಂಟಿಸ್ಟ್ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಿಕ್ಕಿರೋರನ್ನ ಕಾಪಾಡಬೇಕು ಅಂತ ನಮ್ಮ ಚಿಕ್ಕ ಹುಡುಗನನ್ನ ಕಾಪಾಡಿ ಒಂದು ಜಾಗಕ್ಕೆ ಸೇಫ್ ಆಗಿ ಹೋಗ್ತಾನೆ. ಈ ಕಡೆ ಪೊಲೀಸರ್ಸ್ ಎಲ್ಲ ತಂದೆ ಇಬ್ಬರನ್ನು ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು, ನೀವು ಸೇಫ್ ಆಗಿ ಈ ಜಾಗದಲ್ಲೇ ಇರ್ತಾ ಇರಿ, ನಾವು ಹೋಗಿ ಅವ್ರುಗಳನ್ನ ಅಟ್ಯಾಕ್ ಮಾಡಿ ನಿಮ್ಮ ಮಕ್ಕಳನ್ನ ಕಾಪಾಡಿ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಅಂತ ಹೇಳಿ ಅವ್ರುಗಳು ಆ ವಿಲನ್ ಗ್ಯಾಂಗ್ ಜೊತೆ ಫೈಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಆವಾಗ ಈ ತಂದೆಯವರು ಸುಮ್ನೆ ಇರದೆ ನಾನು ನನ್ನ ಮಗನನ್ನ ಕಾಪಾಡಬೇಕು ಅಂತ ಹೊರಗಡೆ ಓಡಿ ಬಂದ್ಬಿಡ್ತಾರೆ. ಲೋ ಮಗ, ನೀನು ಎಲ್ಲಿ ಇರ್ತಿದ್ಯಾ, ನನ್ನ ಹತ್ರ ಓಡಿ ಬಂದ್ಬಿಡು, ನಾನು ಅಪ್ಪ ತಂದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ. ಈ ಸದನ ಕೇಳಿದ ಚಿಕ್ಕ ಹುಡುಗನು ತಂದೆ ಅಂತ ಹೇಳಿ ಜೋರಾಗಿ ಓಡಿ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ವಿಲನ್ ಜಾಗಕ್ಕೆ ಬಂದು ನಮ್ಮ ಹುಡುಗನನ್ನ ಸರಿಯಾಗಿ ಹಿಡಿದು ಬಿಡ್ತಾನೆ. ಸೊ ನಮ್ಮ ಚಿಕ್ಕ ಹುಡುಗನಿಗೆ ಗನ್ನಿಂದ ಏಮ್ ಮಾಡಿ ಹಿಡ್ಕೊಂಡು ಅವರ ತಂದೆ ಹತ್ರ, ನಮ್ಮ ಬಿಸ್ನೆಸ್ ಮ್ಯಾನ್ ತಂದೆ ಹತ್ರ, ಇಲ್ಲಿ ನೋಡು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ನಾನು ನಿನ್ನ ಮಗನನ್ನು ಯೂಸ್ ಮಾಡೋದು, ಮತ್ತೆ ಅದೇ ರೀತಿ ನಿನ್ನ ಮಗ ರಿಟರ್ನ್ ನಿನಗೆ ಜೀವಂತವಾಗಿ ಬೇಕು ಅಂದ್ರೆ ನನಗೆ ನೀನು ತುಂಬಾ ಹಣವನ್ನ ಕೊಟ್ರೆ ಮಾತ್ರವೇ ನಿನ್ನ ಮಗನನ್ನ ಮತ್ತೆ ನಾನು ಜೀವಂತವಾಗಿ ಬಿಡ್ತೀನಿ ಅಂತ ಅದು ಇದು ಅಂತ ಇವಾಗ್ಲೂ ಲೂಸ್ ರೀತಿ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಹಿಂದೆಯಿಂದ ಕನ್ನಡಕ ಹೀರೋ ಅಲ್ಲಿಗೆ ಬಂದು ವಿಲನ್ ಗೆ ಎತ್ತು ಒದಿಬೇಕಾದ್ರೆ ವಿಲನ್ ಹತ್ರ ಇರುವ ಗನ್ನು ಕೆಳಗಡೆ ಬಿದ್ದೋಗುತ್ತೆ. ನಮ್ಮ ಚಿಕ್ಕ ಹುಡುಗ ಅವನ ಹತ್ರ ಇಂದ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಇವಾಗ ವಿಲನಿಗೂ ನಮ್ಮ ಕನ್ನಡಕ ಹೀರೋಗೂ ಸೂಪರ್ ಆಗಿ ಜಗಳ ನಡೀತಿರುತ್ತೆ. ಆವಾಗ ಇದನ್ನು ನೋಡ್ತಾ ಇದ್ದ ವಿಚಿತ್ರವಾದ ಜೀವಿ ಕ್ರಿಯೇಚರ್ ಏನನ್ನ ಮಾಡುತ್ತೆ ಅಂದ್ರೆ ಅದರ ಕೈಗೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ತಗೊಂಡು ಹಾಗೆ ಎತ್ತಿ ವಿಲನ್ ಮೇಲೆನೆ ಹಾಕುತ್ತೆ. ಅದ್ರಲ್ಲಿ ವಿಲನ್ ಹತ್ರ ಇರುವ ಗನ್ನು ಮಿಸ್ ಆಗ್ಬಿಡುತ್ತೆ. ಅಷ್ಟೇ, ಇದ್ರ ಮೇಲೆ ಇದ್ರೆ ನಮ್ಮ ಕಥೆಯನ್ನು ಮುಗಿಸ್ಬಿಡ್ತಾರೆ ಅಂತ ಯೋಚನೆ ಮಾಡಿದ ವಿಲನ್ ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಕ್ರಿಯೇಚರ್ ಅವನನ್ನ ಬಿಡೋ ರೀತಿ ಕಾಣ್ತಿಲ್ಲ. ಅವನನ್ನ ಹಿಂದೆನೆ ಚೇಸ್ ಮಾಡಿ ಒಂದು ಬೆಟ್ಟದ ಟಾಪಿಗೆ ಎಡ್ಜಿಗೆ ತಂದು ನಿಲ್ಸುತ್ತೆ. ಅಲ್ಲಿಂದ ಅದ್ರ ಮೇಲೆ ಅವನ ಕೈಯಲ್ಲಿ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗೋದಕ್ಕೆ ಆಗೋದೇ ಇಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ ಹಿಂದೆ ತಿರುಗಿ ಆ ಕ್ರಿಯೇಚರ್ ಹತ್ರ ನನ್ನನ್ನ ಬಿಟ್ಬಿಡು, ನಾನು ಇನ್ ಮುಂದೆ ಈ ಕಾಡಿನ ಕಡೆಗೇನೆ ಬರಲ್ಲ ಅಂತ ಎಷ್ಟು ಕಿರ್ಚಿ ನೋಡ್ತಾವನೆ, ಅಳ್ತಾವನೆ. ಆದ್ರೆ ಆ ಕ್ರಿಯೇಚರ್ ಬಿಡುತ್ತಾ? ಅಷ್ಟೇ, ಒಂದೇ ಒಂದು ತಲ್ಲು ಮೇಲಿಂದ ಕೆಳಗಡೆ ಬಿದ್ದು ಕ್ರೂರವಾಗಿ ಸಾಯ್ತಾನೆ ವಿಲ್ಲನ್. ಸೊ ಮಿಕ್ಕಿರೋರ್ಗೆಲ್ಲರೂ ಆ ಜಾಗಕ್ಕೆ ಓಡಿ ಬರ್ತಿರ್ತಾರೆ. ಆವಾಗ ಚಿಕ್ಕ ಹುಡುಗನಿಗೆ ಮಾತ್ರವೇ ಗೊತ್ತಿರುತ್ತೆ ಆ ಕ್ರಿಯೇಚರ್ ಯಾವ ಜಾಗಕ್ಕೆ ಹೋಗುತ್ತೆ ಅಂತ. ಸೊ ಅದು ಹೋಗ್ತಾ ಇರುವ ದಾರಿಯಲ್ಲಿ ಅಡ್ಡ ಬಂದು ನಮ್ಮ ಹುಡುಗ ನಿಂತ್ಕೋಬೇಕಾದ್ರೆ ಆವಾಗ ಕ್ರಿಯೇಚರ್ ನಮ್ಮ ಚಿಕ್ಕ ಹುಡುಗನನ್ನ ನೋಡಿ, ಹೇಗೋ ಈ ಚಿಕ್ಕ ಹುಡುಗನನ್ನ ನಾವು ಕಾಪಾಡ್ಬಿಟ್ಟಿದೀವಿ, ಆ ಚಿಕ್ಕ ಹುಡುಗ ಜೀವಂತವಾಗಿ ಇರ್ತಾ ಇದ್ದಾನೆ ಅಂತ ಖುಷಿ ಪಟ್ಬಿಟ್ಟು ಬೇಗ ಬೇಗ ಕಾಡಿನ ಒಳಗಡೆ ಓಡಿ ಹೋಗುತ್ತೆ. ಇದನ್ನು ನೋಡುವ ಆ ಚಿಕ್ಕ ಹುಡುಗ ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ನಂತರ ಇವಾಗ ಎಲ್ಲವೂ ಆರಾಮಾಗಿ ಮುಗ್ದಿದ್ರಿಂದ ಆ ವಿಲೇಜ್ ತಂದೆ ಅವರ ಮಗನನ್ನ ಕರ್ಕೊಂಡು ಅವರ ಮನೆಗೆ ಹೋಗಿ ಸೆಟ್ಲ್ ಆಗ್ತಾರೆ. ಈ ಸಿಟಿ ತಂದೆ, ಬಿಸ್ನೆಸ್ ಮ್ಯಾನ್ ತಂದೆ ಅವರ ಮಗನನ್ನ ಕಾಪಾಡಿ ಅವರ ಊರಿಗೆ ಹೋಗ್ತಾರೆ. ಪ್ಲಾನ್ ಮಾಡಿದ ರೀತಿನೇ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗನಿಗೆ ಇಂಗ್ಲಿಷ್ ಟೀಚಿಂಗ್ ಅನ್ನ ಕೊಡ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.